ಅಷ್ಟು ರೋಷ ಹುಟ್ಟಿದ್ವಿ ನಾವು 20 ವರ್ಷದಿಂದ. ಇಲ್ಲಿರೋರು ಇಲ್ಲಿನ ಏನು ಸ್ಥಳೀಕರಲ್ಲ. 75 ಎಕರೆ ಜಮೀನ್ ಇಟ್ಟವ್ರೆ. ಅವ್ರನ್ನ ಕರೆಸಿದ್ದಾರೆ ಕಾಂಗ್ರೆಸ್ಸಿಗರು. ಅವ್ರ ಅಪ್ಪನ ಕಾಲದಿಂದ ನೋಡಿದ್ದೀನಿ ನಾನು. ಇವರು ತುಂಬಾ ನಾಟಕ ಮಾಡ್ತಾವ್ರೆ. ಸೊಸೈಟಿ ಬಗ್ಗೆ ಅಕ್ಕಿ ಬತ್ತು ಅಂದ್ರೆ ಮುಂದೆ ನಿಂತಿರ್ತಾರೆ ಚೀಲ ಎತ್ಕೊಂಡು. ಇಲ್ಲಿ ರೈತರಲ್ಲ. ಅಣ್ಣ ನಮಸ್ತೆ. ಪ್ರತಿದಿನ ದಿನದಿಂದ ದಿನ ಈ ಬಿಡದಿಯ ಬಡಿದಾಟದ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಸರ್ಕಾರ ನಿಮ್ಮ ಪರವಾಗಿದೆ, ಆದ್ರೆ ನಮ್ ಬರ್ಬೇಕಾದ್ರೆ ಕೇಳ್ಪಟ್ಟೆ ನೀವು ಭೂಮಿಯನ್ನ ಕೊಡ್ಬೇಕು ಅಂತ ಹೇಳಿ ನೀವು ಇಲ್ಲಿ ಹೋರಾಟ ಮಾಡ್ತಿರುವಂತದ್ದು. ಸರ್ಕಾರ ನಿಮ್ಮ ಪರವಾಗಿದ್ದಾಗ ನೀವು ಹೋರಾಟ ಮಾಡುವ ಅವಶ್ಯಕತೆ ಏನಿತ್ತು? ನಿಮ್ಗೆ ಒಂದು ಮುಖ್ಯವಾದ ಮಾತು ಹೇಳ್ತೀನಿ. 20 ವರ್ಷದಿಂದ ನಾವು ಹೋರಾಟದ ಪರ ಅಂತ ಮಾಡ್ತಾ ಇರೋದು ದೇಶದ ಇತಿಹಾಸದಲ್ಲಿ ಮೊದಲು ಇದು. ನಮಗೆ ಹಕ್ಕು ಇರ್ಬೇಕು ಅಂತ ಅಷ್ಟು ರೋಷ ಹುಟ್ಟಿದ್ವಿ ನಾವು 20 ವರ್ಷದಿಂದ. ಇಲ್ಲಿವರೆಗೂ ರೈತರೆಲ್ಲ ಸ್ವಾಧೀನ ಪಡಿಸ್ಕೊಳ್ಬಾರ್ದು ಅಂತ ಹೋರಾಟ ಮಾಡ್ತಿದ್ರು, ಆದ್ರೆ ನೀವು ಸ್ವಾಧೀನ ಪಡಿಸ್ಕೊಳ್ಳಿ ಅಂತ. ಹೌದು, 20 ವರ್ಷದಿಂದ ನಮ್ಮನ್ನ ಈ ಕೆಂಪು ವಲಯ ಅಂತ ಮಾಡಿ ಟೌನ್ಶಿಪ್ ಅಂತ ಘೋಷಣೆ ಮಾಡಿ ಇಲ್ಲಿ ರೈತರಿಗೆ ಅಷ್ಟೊಂದು ತೊಂದರೆ ಅನುಭವಿಸ್ಬಿಟ್ಟವ್ರು. ಇಲ್ಲಿ ಬೇರೆ ಯಾರೋ ಗೊತ್ತಿಲ್ಲ, ನಮ್ದೇ ಆದಂತ ಸಾಕಷ್ಟು ರೈತರುಗಳು ಇಲ್ಲಿ ಜಮೀನ್ ಮಾರಾಟ ಮಾಡಕ್ಕೆ ಕಂಡೀಷನ್ ಕೆಂಪು ವಲಯ ಮಾರಾಟ ಮಾಡಿದ್ರೆ ಕಡಿಮೆ ರೇಟು. ಕಡಿಮೆ ರೇಟ್ ಯಾಕೆ ಅಂತಂದ್ರೆ ಬಂಡವಾಳಶಾಹಿಗಳು ಬಂಡವಾಳ ಹಾಕಕ್ ಬರಲ್ಲ. ಏನ್ ಹಾಕ್ತಾರೆ ಬಂಡವಾಳ? ಅವರು ಅಭಿವೃದ್ಧಿ ಮಾಡಕ್ ಹಾಕ್ತಾರೆ, ಕನ್ವರ್ಷನ್ ಆಗಲ್ಲ, ಡೆವಲಪ್ ಆಗಲ್ಲ, ಕೃಷಿಗೆ ಅಷ್ಟೇ. ಏನ್ ಅಧ್ವಾನ ಆಗಿದ್ದಾರೆ. ಇಲ್ಲಿಂದ 1.5 ವರ್ಷದಿಂದ 30 ಲಕ್ಷಕ್ಕೆ ಜಮೀನ್ ಹೋಗಿದೆ. 30 ಲಕ್ಷ ಜಮೀನ್ ಮಾರ್ಕೊಂಡವ್ರೆ. ಆ ಮಟ್ಟದ ಹೋರಾಟ ರೈತರು ರೊಚ್ಚಿಗೆದ್ದು ಇವತ್ತು ನಮ್ಗೆ ಬೇಕೇ ಬೇಕು, ಇದರಿಂದ ನಾವಾಗಲ್ಲ. ಯಾವ ಸರ್ಕಾರನು ಕೂಡ ಈಗ ಇವ್ರೇನು 2006 ಮಾಡಿದ್ರು, ಇವರು ತುಂಬಾ ನಾಟಕ ಮಾಡ್ತಾವ್ರೆ. ರಾಜಕೀಯಕ್ಕೋಸ್ಕರ ಅವತ್ತು ಟೌನ್ಶಿಪ್ ಮಾಡಿ ಘೋಷಣೆ ಮಾಡಿ ಯಾರು ಕೇಳಿರ್ಲಿಲ್ಲ. ನಮ್ ಹೆಣ್ಮಕ್ಳು ಬಂದ್ಬಿಟ್ರು ಕೇಳಿದ್ರು ಅಂತಾರೆ. ಯಾವ ಹೆಣ್ಮಕ್ಳು ಅವ್ರ ಹತ್ರ ಹೋಗಿರ್ಲಿಲ್ಲ. ಇವತ್ತು ಡೌ ಮಾಡಕ್ಕೆ ರಾಜಕೀಯ, ಯಾಕೆಂದ್ರೆ ಇವ್ರು ಅವನತಿ ಹೋಗ್ಬಿಟ್ಟವ್ರು. ರಾಜಕೀಯದಲ್ಲಿ ಕಂಪ್ಲೀಟ್ ಅವನತಿ ಆಗ್ಬಿಟ್ರು. ಅವ್ರ ವಿಚಾರ ಗೊತ್ತಿರೋದೇ ವಿಚಾರ, ಅದನ್ನ ನಾವು ಮಾತಾಡಬಾರ್ದು. ಅದನ್ನ ಏನಾರು ಮಾಡಿ ಡಿಗ್ರಿ ಇದನ್ನ ಸ್ವಲ್ಪ TRP ಹೆಚ್ಚಿಗೆ ಮಾಡ್ಬೇಕು ಅಂತ ಮಾಡ್ತಾರೆ. ಈ ತರ ಮಾಡಿದ್ರೆ ಅದು ಡಿಗ್ರಿ. ಈ ಭಾಗದ ರೈತರಿಗೆ ಕೃಷಿ ಸಾಕಾಯ್ತು ಅಂತ ಅನಿಸ್ತಿದ್ಯಾ? ಸಾಕಾಯ್ತು ಅಂತ ಕೃಷಿ ಯಾವತ್ತು ಮನುಷ್ಯನಿಗೆ ರೈತನಿಗೆ ಸಾಕಾಯ್ತು ಅನ್ಸಲ್ಲ. ಇಲ್ಲಿ ಪರಿಸ್ಥಿತಿಗೆ ಮಾತ್ರ ಸಾಕಾಯ್ತು ಅನಿಸ್ತದೆ. ಟೌನ್ಶಿಪ್ ಮಾಡೋದೊಂದು, ಇಲ್ಲಿ ನೀರಿನ ನೋಡಿ, ನೀವು ಬನ್ನಿ, ಅದ್ರಲ್ಲೇ ನಾವು ಬದುಕ್ತಾ ಇದೀವಿ, ಅದ್ರಲ್ಲೇ ಕುಡಿತಾ ಇದೀವಿ, ಅದ್ರಲ್ಲೇ ವ್ಯವಸಾಯ ಮಾಡ್ತಾ ಇದೀವಿ. ಅಲ್ಲ, ಅದನ್ನ ಕೇಳ್ಬೋದಿತ್ತಲ್ಲ. ಈಗ ಏನಕ್ಕೆ ಅಂದ್ರೆ ಟೌನ್ಶಿಪ್ ಅನ್ನ ಮಾಡಿದ್ರೆ ಏನು ಬೈರ್ಮಂಗ್ಲ ಕೆರೆ ಇದೆ, ಅಲ್ಲಿ ಟರ್ಷರಿ ಟ್ರೀಟ್ಮೆಂಟ್ ನ ತಂದು ಅದನ್ನ ಪ್ಯೂರಿಫೈ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಟೌನ್ಶಿಪ್ ಬರ್ಬೇಕು ಅಂತ ಏನಿಲ್ವಲ್ಲ. ಈಗ ಹೋಗಿ ನೀವು ಒಂದು ಮನವಿಯನ್ನ ಕೊಡ್ಬೋದಲ್ವಾ? ಆ ಒಂದು ನೀರ್ ಏನಿದೆ ಅದನ್ನ ಪ್ಯೂರಿಫೈ ಮಾಡಿ ಅದನ್ನ ಶುದ್ಧ ಪ್ಯೂರಿಫೈ ಮಾಡಕ್ಕೆ ಯಾರು ಜವಾಬ್ದಾರಿ ತಗೋತಾರೆ? ಈ ಭಾಗ ಯಾರ ಬಂಡವಾಳ ಆಗ್ತಾನೆ, ಪ್ಯೂರಿಫೈ ಮಾಡ್ತಾನೆ, ಅವನ ಅನುಕೂಲ ಮಾಡ್ತಾನೆ. ರೈತರಿಗೆ ಪ್ಯೂರಿಫೈ ಮಾಡುವಂತ ಜವಾಬ್ದಾರಿ ಯಾರು ತಗೋತಾರೆ? ಅದ್ರಲ್ಲೇ ಬದುಕ್ತಾ ಇದೀವಿ. ಜೊತೆಗೆ ಈ ಕಡೆ ಇಂಡಸ್ಟ್ರಿ ನಾವು ಬೆಂಗಳೂರಿಗೆ ಬರೀ 30 ಕಿಲೋಮೀಟರ್ ಇದ್ದೀವಿ. ರೈತ ಲೇಬರ್ ಅಲ್ಲಿ ಹೆಂಗ್ ಬದುಕಕ್ ಸಾಧ್ಯ? ಹೆಂಗ್ ಮಾಡೋದು? ಕೂಲಿ ತಂದು ಯಾವ ತರ? ಇಲ್ಲಿ ಪರಿಸ್ಥಿತಿಗೆ ಅಷ್ಟೇ. ಬೇರೆ ರೈತನ ನಾನೇನ್ ವ್ಯವಸಾಯ ಮಾಡಕ್ ಆಗದೆ ಅಲ್ಲ. ನಾವು ಇವತ್ತು ವ್ಯವಸಾಯಗಾರ್ರೆ. ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ವ್ಯವಸಾಯ ಮಾಡಕ್ ಆಯ್ತಲ್ಲ. ಆಸ್ತಿಗಳು ಕಳ್ಕೊತಾವ್ರೆ. 3000 ಎಕರೆ ಇವ್ರು ನೋಟಿಫಿಕೇಶನ್ ಮಾಡಿದ್ಮೇಲೆ ಇಂದೀಚೆಗೆ 3000 ಎಕರೆ ಮಾರಾಟ ಆಗಿದೆ. ಯಾವ ರೇಟ್ಗೆ? ಅವ್ರು ಕೇಳಿದ ರೇಟ್ಗೆ. ಹೆಂಗಾಯ್ತಿದು? ಏರಿಕೆ ಬರುವಂತ ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಬಿಡದಿ ಅಥವಾ ಸುತ್ತಮುತ್ತಲ ಇರುವಂತ ಪ್ರದೇಶದ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಪಡ್ತಾರೆ. ಏನಕ್ಕೆ ಬಿಡದಿ? ಯಾರೆಲ್ಲರೂ ಪ್ರಯತ್ನ ಪಡ್ತಾ ಇಲ್ಲ. ಕುಮಾರಸ್ವಾಮಿ ಆದಿಯಾಗಿ ನೆಕ್ಸ್ಟ್ ಬಂದಂತ ಸದಾನಗೌಡರಾಗಿರ್ಲಿ, ಯಡಿಯೂರಪ್ಪನವರಾಗಿರ್ಲಿ ಅಥವಾ ಸಿದ್ದರಾಮಯ್ಯನವರಾಗಿರ್ಲಿ, ಬರುವಂತವ್ರು ಎಲ್ಲರೂ ಕೂಡ ಬಿಡದಿ ಸುತ್ತಮುತ್ತ ಇರುವಂತ ಪ್ರದೇಶ. ಕುಮಾರಸ್ವಾಮಿ ಅವರು ಮಾಡಿದ ಪ್ರಾಜೆಕ್ಟ್ಗೆ 2006ರಲ್ಲಿ ಅವರು ಈ ಪ್ರಾಜೆಕ್ಟ್ ಮೊದಲನೇದ 5 ಟೌನ್ಶಿಪ್ ಘೋಷಣೆ ಮಾಡಿದ್ರು. ಅದ್ರಲ್ಲಿ ಒಂದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಆ ಇಂಪ್ಲಿಮೆಂಟ್ ಮಾಡಿ DLF ಇಂದ 400 ಕೋಟಿ ದುಡ್ಡು ಕಟ್ಸ್ಕೊಂಡ್ರು. ಅವ್ರವ್ರಿಗೆ ಏನ್ ವ್ಯವಹಾರ ಆಯ್ತಾ ಗೊತ್ತಿಲ್ಲ. ಅದನ್ನ DLF ಕಂಪ್ನಿಯವರೇ ಕೇಳ್ಬೇಕು. ಅವ್ರಿಗೆ DLF ಕಂಪ್ನಿಗೆ ಎಷ್ಟು ಹಿಂಸೆ ಕೊಟ್ಟವ್ರೆ ಅಂತ DLF ಕಂಪ್ನಿನೇ ಕೇಳ್ಬೇಕು. ಅವ್ರಿಗೆ ಬಹಳ ತೊಂದರೆ ಕೊಟ್ರು. ಅವ್ರು ಇಲ್ಲ ಅಂದ್ರೆ ಟೌನ್ಶಿಪ್ ಮಾಡ್ತಿದ್ರು. ಅದಾದ ನಂತರ ಇದು ಟೌನ್ಶಿಪ್ ಸೂಕ್ತವಾದ ಏರಿಯಾ ಅಂತ ಕನ್ಸಿಡರ್ ಮಾಡ್ಬಿಟ್ರು. ನಮ್ಮನ್ನ ಬಲಿ ಪಶು ಮಾಡಿದ್ರು, ರೆಡ್ ಝೋನ್ ಮಾಡಿ. ಆದ್ರೆ ಟೌನ್ಶಿಪ್ ಗೆ ಉತ್ತಮ ಜಾಗ ಅಂತ ಅವ್ರು ಬಲಿ ಇದ್ ಮಾಡಿದ್ರು. ಅದ್ರ ಮೇಲೆ ಎಲ್ಲಾ ಸರ್ಕಾರಗಳನ್ನು ಮಾಡಿದ್ರು. ಇವ್ರು ಮಾಡಿದಂತವ್ರು ಮತ್ತೆ 2018ರಲ್ಲಿ ಮುಖ್ಯಮಂತ್ರಿ ಆದ್ರಲ್ಲ, ಅವತ್ತು ಕೈ ಬಿಡುವ ಆಯ್ತಲ್ಲ. ಅವತ್ತು ಕೂಡ ನಮ್ ರೈತರು ಸಾಕಷ್ಟು ಜನ ಹೋಗವ್ರೆ. ಅವ್ರು ಅವತ್ತೂ ಕೂಡ ಇಲ್ಲ, ಇದು ಒಳ್ಳೆ ಜಾಗ, ಒಳ್ಳೆ ಟೌನ್ಶಿಪ್ ಮಾಡ್ಬೇಕು ಅಂತ ನಾನು ಕನ್ಸದೆ, ನಾನು ಮಾಡೇ ಮಾಡ್ತೀನಿ, ನಮ್ ಜನಕ್ಕೆ ಒಳ್ಳೇದಾಗಬೇಕು ಅಂತ ಹೇಳೋರೆ. 2018 ಹೇಳವ್ರೆ. ಅವ್ರಿಗೆ ಯಾವ ಇದರಿಂದ ನೈತಿಕತೆ ಹೊತ್ಕೊಂಡು ಇಲ್ಲಿ ಬಂದು ಮಾತಾಡ್ತಾರೆ. ಅವ್ರು ಬರಬಾರ್ದು. ಇಲ್ಲಿ ನೆನ್ನೆ ಆಗಿರೋ ಇದ್ರಲ್ಲಿ ನೋಡಿದ್ರೆ ಬರಬಾರ್ದು. ಅವ್ರಿಗೆ ಕಾರಲ್ಲಿ ಅಟ್ಟಾಡ್ಸ್ಕೊಂಡು ಹೋಗವ್ರೆ ಅಂದ್ರೆ ನಾವು ರೈತರಲ್ವಾ? ನಾವಿಲ್ಲಿ ಕೂತಿರ್ಲಿಲ್ವಾ? ಬರ್ಬಾಯ್ತಲ್ಲ ಧೈರ್ಯವಾಗಿ. ಬಿಡದಿಯ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಪಾಪದ ಕೂಸ ಅಥವಾ DK ಶಿವಕುಮಾರ್ ಅವರ ಕುಮಾರಸ್ವಾಮಿ ಅವರ ಪಾಪದ ಕೂಸು. ನಾವು ಹೊರ್ತಾ ಇದೀವಿ, ಅವ್ರೇನೋ ಹೊಂಟೋದ್ರು, ನಾವು ಹೊರ್ತಾ ಇದೀವಿ. ಅದಕ್ಕೆ ಜೀವ ಕೊಡ್ಬೇಕಲ್ಲ ಈಗ.
ಯಾರು ಭೂಮಿಯನ್ನ ಕೊಡ್ಬೇಕು ಅಂತಿದ್ದಾರೆ ಅವರ ಅತಿ ದೊಡ್ಡ ವಾದ ಏನು ಅಂದ್ರೆ ಈ ಭೂಮಿಯನ್ನ ಯಾವುದೇ ಕಾರಣಕ್ಕೂ ರೆಡ್ ಝೋನ್ ಅಂತ ಘೋಷಣೆ ಮಾಡಬಾರ್ದಿತ್ತು, ಆದ್ರೆ ಮಾಡಿದ್ರು ಅಂತ. ಆ ರೆಡ್ ಝೋನ್ ಅಂತ ಘೋಷಣೆ ಮಾಡಿದಕ್ಕೇನೆ ಇವತ್ತಿಗೂ ಕೂಡ ಕೃಷಿ ಭೂಮಿ ಉಳಿದಿದೆ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಆದ್ರೆ ರೆಡ್ ಝೋನ್ ಮಾಡಿದ್ರಿಂದ ಏನು ತೊಂದರೆ ಆಯ್ತು ರೈತರಿಗೆ ಅದನ್ನ ಹೇಳೋದು. 3,000 ಎಕರೆ ಹೆಂಗ್ ಮಾರಿದ್ರು? ರೆಡ್ ಝೋನ್ ಆದ್ಮೇಲೆ 3,000 ಎಕರೆ ಮಾರಾಟ ಆಗಿದೆ. 2,500 3,000 ಎಕರೆ ಓಕೆ ಎಲ್ಲೂ ಹೋಯ್ತದು. ಓಕೆ ಈ ದೇಶನೆಲ್ಲ ರೆಡ್ ಝೋನ್ ಮಾಡ್ಬಿಡಿ. ಯಾರು ರೈತರು ಮಾರೋದಿಲ್ಲ, ದೇಶನೆಲ್ಲ ರೆಡ್ ಝೋನ್ ಮಾಡ್ಬಿಡಿ. ಹಂಗಾರೆ ಓಕೆ ಯಾರು ಮಾರೋದಿಲ್ಲ ನೋಡ್ರಿ ನಾವಾಗ. ರೆಡ್ ಝೋನ್ ಇಂದ ರೆಡ್ ಝೋನ್ ಇಂದ ಆದಂತದ್ದು ರೈತರು ಮಾರಾಟಕ್ಕೆ ರೇಟ್ ಇಲ್ಲ. ಓಕೆ ಅನಿವಾರ್ಯತೆ ನನಗೂ ಹೋದೆ, ಪ್ರತಿಯೊಬ್ಬನಿಗೂ ಹೋದೆ. 5 ಎಕರೆ ಇರೋನಿಗೆ ಹೋದೆ, 10 ಎಕರೆ ಇರೋನಿಗೆ, ಅರ್ಧ ಎಕರೆ ಇರೋನಿಗೆ ಹೋದೆ. ಓಕೆ ಅರ್ಧ ಎಕರೆ ಇರೋನ್ ಎಲ್ಲಾರು ದಾರಿ ಇಲ್ಲ ಅಂತ ಅಂದ್ರೆ ಅವ್ನಿಗೆ 50,000 1 ಲಕ್ಷ ಕೊಟ್ಟು ಲಾಕ್ ಮಾಡ್ಕೊಂಡ್ರು ಅಂದ್ರೆ ಬಡ್ಡಿಗೆ ಮುಗೀತ ಅವನ ಕತೆ. ಓಕೆ ಅವ್ನು ಕೇಳಿದಷ್ಟು ಕೊಡ್ಬೇಕು, ಈಚೆ ಬರ್ಬೇಕು. ಅಲ್ಲ, ಒಂದು ಪರ ಇರ್ಲಿ ವಿರೋಧ ಇರ್ಲಿ, ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಬೇಕಿರೋದು ರೈತನ ಜಮೀನನ್ನ ಏನ್ ಮಾಡ್ಬೇಕು ಅಂತ ಹೇಳಿ ರೈತ ತೀರ್ಮಾನ ಮಾಡ್ಬೇಕು, ಸರ್ಕಾರ ಅಲ್ಲ. ಏನಕ್ಕೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ತನ್ನ ಮಗಳಿಗೆ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತ, ಅಥವಾ ಮಗಳ ಮದುವೆಯನ್ನ ಮಾಡ್ಬೇಕು ಅಂತ, ಅಥವಾ ಬೇರೆ ಏನೋ ಕಾಯಿಲೆ ಬರುತ್ತೆ ಅದಕ್ಕೆ ದುಡ್ಡು ಬೇಕು ಅಂದಾಗ ಭೂಮಿಯನ್ನ ಮಾಡ್ಬೇಕು ಅಂತ ಬಂದಾಗ ಅದೇ ರೆಡ್ ಝೋನ್ ಇರ್ಲಿಲ್ಲ ಅನ್ನೋದಾದ್ರೆ ಆ ವ್ಯಕ್ತಿ ತನಗೆ ಬೇಕಾದಷ್ಟು ದುಡ್ಡಿಗೆ ಮಾರಾಟ ಮಾಡ್ಬೋದಿತ್ತು. ಆದ್ರೆ ರೆಡ್ ಝೋನ್ ಇದ್ದಿದ್ದ ಕಾರಣ ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಅಂದ್ರೆ ವಾಣಿಜ್ಯ ಉದ್ದೇಶಗಳಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಕಾರಣಕ್ಕೆ ಒಂದಿಷ್ಟು ಜನ ಕಡಿಮೆ ಬೆಲೆಗೆ ಕೂಡ ಮಾರಾಟ ಮಾಡ್ಕೊಂಡು ಅದರಿಂದ ಒಂದಿಷ್ಟು ಜನರಿಗೆ ಅನ್ಯಾಯ ಕೂಡ ಆಯ್ತು ಅಂತ ಹೇಳ್ತಾರೆ. ತುಂಬಾ ಅನ್ಯಾಯ ಆಯ್ತು. ಈಗ ನೋಡಿ, ಈಗ ಇಲ್ಲಿ 20,000 ಎಕರೆ ಕನಕಪುರ ಇದ್ರಲ್ಲಿ ನಮ್ಮಿಂದನೇ ಸ್ಟಾರ್ಟ್ ಆಗಿ ಇಂಡಸ್ಟ್ರಿಗೆ ಆಯ್ತು. ಇಲ್ಲಿ ಬಿಡದಿ ಇಂಡಸ್ಟ್ರಿ ಆಯ್ತು. ಇಡೀ ದೇಶದಲ್ಲಿ ಇಂಡಸ್ಟ್ರಿ ಆಗಿ ರೈತರಿಗೆ ಜಮೀನುಗಳು ಅವೆಲ್ಲ ಬೆಂಗಳೂರು ಇಲ್ಲಿ ತನಕ ಹೆಂಗ್ ಬಂತು? ಎಂತೆಂತ ಜಾಗ ಬೆಂಗಳೂರು ಅಗ್ರಿಕಲ್ಚರ್ ಜಾಗ ಹೆಂಗ್ ದೊಡ್ಡದಾಯ್ತು? ಬಿಡಿ ಇರೋರು ಎಂತೆಂತ ಜಾಗ ಕಿತ್ಕೊಂಡು ರೈತರಿಗೆ ಟೌನ್ಶಿಪ್ ಇದು ಮಾಡಿದ್ರು, ಲೇಔಟ್ಗಳು ಮಾಡಿದ್ರು. ಬೆಂಗಳೂರು ಪಕ್ಕನೇ ಬೆಂಗಳೂರು ಆಗ್ಬೇಕಲ್ವಾ? ಅಂತದನ್ನ ಎಲ್ಲೋ ಮಾಡಕ್ ಆಯ್ತದ? ಏನೇನೋ ಹೇಳ್ತಾರೆ, ಅಲ್ಲೆಲ್ಲೋ ಮಾಡಿ ಇಲ್ಲೆಲ್ಲೋ ಮಾಡಿದ್ರು. ಬೆಂಗಳೂರು ಪಕ್ಕ ಇರೋದು ಇಲ್ಲಿ ಹೋರಾಟ, ಅಲ್ಲಿ ಹೋರಾಟ ಮಾಡ್ತಿರುವಂತವ್ರು JDS ಏಜೆಂಟ್ಗಳು, ಇಲ್ಲಿ ಹೋರಾಟ ಮಾಡ್ತಿರುವಂತವ್ರು ಕಾಂಗ್ರೆಸ್ನ ಏಜೆಂಟ್ಗಳು ಅಂತ ಒಂದಿಷ್ಟು ಜನ ಮಾತಾಡ್ತಿದ್ದಾರೆ. ಅದ್ರ ಚರ್ಚೆಗೆ ನಾವು ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ಅದು ಅವರವ್ರ ಅಭಿಪ್ರಾಯ. ಈಗ ಚರ್ಚೆ ಹೋದಾಗ ಬೇರೆ ಬೇರೆ ತರ ಕೇಳ್ತಾರೆ, ಪತ್ರಿಕೆಯವರೇ ಒಂಥರ ಕೇಳ್ತಾರೆ, ನಾವೇ ಒಂಥರ. ಇಲ್ಲಿ ವಾಸ್ತವಾಂಶನ ಅರ್ಥ ಮಾಡ್ಕೋಬೇಕು, ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೋಬೇಕು. ಇಲ್ಲಿ ಯಾರು ರೈತ ಹೋಗಿ ಟೌನ್ಶಿಪ್ ಮಾಡಿ ಅಂತ ಹೇಳ, ನೀವು ಘೋಷಣೆ ಮಾಡಿದ್ರು, ನೀವು ನಾಟಕ ಆಡಿದವ್ರು, ನೀವು ಇಲ್ಲಿ ದುಡ್ಡು ಕಟ್ಸ್ಕೊಂಡ್ರು, ನೀವು 2017 ತನಕನೂ ನೀವು ಬೆಳವಣಿಗೆನೆ ಮಾಡಿ ಎಲ್ಲಾ ಸರ್ಕಾರಗಳು ಕೂಡ ಇದ್ರ ಮೇಲೆ ಟೌನ್ಶಿಪ್ ಮಾಡ್ಬೇಕು ಅಂತಾನೆ ಸೂಕ್ತ ಮಾಡಿ ಇಲ್ಲಿ ರೈತರನ್ನ ಹಾಳು ಮಾಡಿ ಇವಾಗ ಇದ್ದಕ್ಕಿದ್ದಂಗೆ ನೀವು ಬೇಡ ಅಂತ ಬಂದಾಗ ನಾವೇನಾಗ್ಬೇಕು? ಅಲ್ಲ, ನೀವು ಇನ್ನೊಂದು ಬೇಡಿಕೆಯನ್ನ ಇಡ್ಬೋದಲ್ವಾ? ಟೌನ್ಶಿಪ್ ಅನ್ನ ಕೈ ಬಿಡಿ, ರೆಡ್ ಝೋನ್ ಅನ್ನು ಕೂಡ ತೆಗ್ದಾಕಿ ನಮಗೆ ಇಷ್ಟ ಬಂದಂತೆ ನಾವು ಭೂಮಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ತೀವಿ ಅನ್ನೋ ಬೇಡಿಕೆಯನ್ನ ಇಡ್ಬೋದಲ್ವಾ? ಯಾವ್ದನ್ನ? ಟೌನ್ಶಿಪ್ ವಿಚಾರ ಕೈ ಬಿಡಿ, ರೆಡ್ ಝೋನ್ ಅಂತ ಏನ್ ಮಾಡಿದೀರಾ ಆ ರೆಡ್ ಝೋನ್ ಟ್ಯಾಗ್ ಅನ್ನ ತೆಗ್ದಾಕಿ ರೈತರಿಗೆ ಏನ್ ಬೇಕು ಒಂದ್ಸಾರಿ ಡಿನೋಟಿಫೈ ಮಾಡಿದ್ಮೇಲೆ ಯಾರು ಕಾನೂನು ಕೈಗೆ ತಗೊಳಕ್ ಇಷ್ಟಪಡಲ್ಲ. ಈಗ ಡಿನೋಟಿಫೈಗೆ ಏನು ಅವಾಗ ಏನ್ ಮಾಡ್ತಾರೆ ಗೊತ್ತಾ? ವಿರೋಧ ಪಕ್ಷರು ಒಳ್ಳೆ ಜಾಗ ನಾವು ಸೆಲೆಕ್ಷನ್ ಮಾಡ್ಕೊಟ್ಟಿದ್ದು, ಇವ್ರೇನ್ ಸಾಮಾನ್ಯ ಅನ್ಕೋಬೇಡಿ, ಇವ್ರು ಎಲ್ಲಾ ಇವ್ರ ದೊಡ್ಡ ತಿಮಿಂಗಲಗಳು. ನಾವು ಒಳ್ಳೆ ಜಾಗ ಸೆಲೆಕ್ಷನ್ ಮಾಡ್ಕೊಟ್ಟಿದ್ದು ಟೌನ್ಶಿಪ್ಗೆ, ಇವ್ರ ಕೈಲಿ ಆಗಿಲ್ಲ ಮಾಡಕ್ಕೆ, ಕೈ ಬಿಟ್ರು ಇವರು. ಬೆಂಗಳೂರಿನ ಪರಿಸ್ಥಿತಿ ಬಹಳ ಅದಾಗಿರ್ತದೆ ಅಂದ್ರೆ ಇವ್ರನ್ನೇನ್ ಸುಮ್ನೆ ಅನ್ಕೋಬೇಡಿ, ಸೆಷನ್ ಅಲ್ಲೇ ನಡೆದು ನೋಡಿ ಅದು. ನೀವ್ ಮಾಡಪ್ಪ, ಬೆಂಗಳೂರಿನ ಪರಿಸ್ಥಿತಿ ನಾವು ಮಾಡಕ್ಕಾಗಲ್ಲ, ನೀವು ಏನ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋರು ಕಳ್ರು. ಇವ್ರು ಏನ್ ಹಿಂಗೆ ಅನ್ಕೋಬೇಡಿ, ಬೆಳಗ್ಗೆನೆ ರೀಲ್ ಬಿಡ್ತಾರೆ, ನಾವ್ ಎಂತ ಜಾಗ ಸೆಲೆಕ್ಷನ್ ಮಾಡಿದೆ ಬೆಂಗಳೂರು ಪಕ್ಕದಲ್ಲಿ, ಅಂತ ಜಾಗನ ಇವ್ರು ಮಾಡಕ್ಕಾಗದೆ ಹೇಳಿ ಒಳದ್ರು ಅಂತಾನೆ ಹೇಳ್ತಾರೆ. ಇವ್ರು ಅಂತ ನಾಟಕಗಾರ ಇವ್ರು ನಂಬಕ್ಕಾಗಲ್ಲ. ಟೌನ್ಶಿಪ್ ಆಗಿರೋದು ಟೌನ್ಶಿಪ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ರೆಡ್ ಝೋನ್ ಮಾಡಿರೋದನ್ನ ರೆಡ್ ಝೋನ್ ಡಿಲೀಟ್ ಮಾಡಕ್ ಯಾರು ಮೇಲ್ ತಗೊಳಲ್ಲ. ನನಗೆ ಯಾಕೆ ಜವಾಬ್ದಾರಿ? ಯಾಕೆಂದ್ರೆ ಇವ್ರು ಮತ್ತೆ ಶುರು ಮಾಡ್ತಾರೆ. ಹೆಂಗ್ ಮಾಡಿದ್ರು ವಾಪಸ್ ರೈತರ ವಿರೋಧಿ ಅಂತ ಹೇಳ್ತಾರೆ. ಡಿನೋಟಿಫೈ ಹೆಂಗ್ ಮಾಡಿದ್ರಿ ನೀವು ಆ ಜಾಗನ? ನಿಮ್ಗೆ ಯಾವ ಕಾನೂನು ಇತ್ತು? ಹಾಕಿ ಇದಕ್ಕೆ ಕೋರ್ಟ್ಗೆ ಹಾಕಿ ಜೈಲ್ಗೆ ಹಾಕಿ ಅಂತ. ಇಲ್ಲಿ ರೈತರ ಹಿತಾಸಕ್ತಿಗಿಂತ ರಾಜಕೀಯ ಪ್ರತಿಷ್ಠೆನೆ ಜಾಸ್ತಿ ಆಗಿದೆ. ಅದೇ ಅದನ್ನ ಮಾಡಕ್ಕೆ JDS ಸಂಪೂರ್ಣವಾಗಿ ಮುಗಿದೋಗಿದೆ. ಅದ್ರಲ್ಲಿ ಏನಾದ್ರು ಮಾಡಿ ಜೀವ ಮಾಡ್ಬೇಕು ಅಂತ ಜೀವ ಮಾಡಕ್ ಹೋಗಿ ಜೀವ ಕಳ್ಕೊತಾರ ಅವರಷ್ಟೇ, ಬೇರೆ. ಇವತ್ತಿಗೆ ಪ್ರತಿಯೊಂದು ಎಕರೆ ಭೂಮಿಯನ್ನು ಏನ್ ಸ್ವಾಧೀನ ಪಡಿಸ್ಕೊಂಡ್ರೆ 2 ಅಥವಾ 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದಾರೆ. ನಿಜವಾಗ್ಲೂ ನಿಮಗೆ ಅದು ಸೇರುತ್ತೆ ಅಂತ ನೋಡಿ. ನೀವು ಸ್ವಲ್ಪ ಅದನ್ನ ಇದೆಲ್ಲ ಸುಮ್ನೆ ಅವ್ರು ಎತ್ಕಟ್ತಾ ಇರ್ತಕ್ಕಂಥದ್ದು. 50 ಲಕ್ಷ ಕೊಡ್ತಾರೆ, 20 ಲಕ್ಷ ಏನು ಕೊಡೋದಿಲ್ಲ ಅಂದ್ರು. ಅದು ಪ್ರಕ್ರಿಯೆ ಆಗಿದೆ. ಅದು ಒಳ್ಳೆ ಸ್ಕೀಮ್ ಮಾಡೋರೆ. ಈ ದೇಶದಲ್ಲೇ ಇಂಥ ಸ್ಕೀಮ್ ಇಲ್ಲ. ನಿಮ್ಗೆ ಮರ ಗಿಡಕ್ಕೆ ದುಡ್ಡು, ರೇಷ್ಮೆಗ್ ದುಡ್ಡು, ಬಾಳೆಗ್ ದುಡ್ಡು, ನಿಮ್ಗೆ ಪಪ್ಪಾಯಿಗೆ ದುಡ್ಡು, ಎಲ್ಲಾ ಕರಿಬೇವಿನ ಗಿಡಕ್ಕೆ ದುಡ್ಡು, ಇದೆಲ್ಲ ಸೇರಿದ್ರೆ ಜೊತೆಯಲ್ಲಿ ಪ್ರತಿಯೊಂದು ಗಿಡ ಮರಗಳಿಗೂ ಸೆಪರೇಟ್ ಅದು. ಇದ್ರ ಜೊತೆಗೆ ಒಬ್ಬ ರೈತನಿಗೆ 3 ಕೋಟಿಗಿಂತ ಜಾಸ್ತಿ ಸೇರ್ತ ದುಡ್ಡು ಒಂದ್ ಎಕರೆಗೆ. ಅದ್ರ ಜೊತೆಗೆ ಇಡಗಂಟಂದ 5 ಲಕ್ಷ ಮಾಡವ್ರೆ. 1 ಕುಂಟೆ 5 ಲಕ್ಷ ಕೊಡ್ತಾರೆ. ಎಷ್ಟಿದ್ರು 5 ಲಕ್ಷ ಅದು ಮಿನಿಮಮ್. ಜೊತೆಗೆ ಶೇರು ರೈತನ ಪಾಲ್ದಾರ ಮಾಡ್ಕೋತಾವ್ರಿ. ಇಲ್ಲಿ ನಿಮ್ಗೆ 50% ಶೇರ್ ಕೊಡ್ತಾವ್ರೆ. ಅವ್ರು 40% ಅಂತ ಹೇಳಿದ್ರು ಕುಮಾರಸ್ವಾಮಿ, 50% ಕೊಡ್ತಾವ್ರೆ. ಜೊತೆ ಕಮರ್ಷಿಯಲ್ ಮಾಡ್ತಾವ್ರೆ. ಅಲ್ಲ, ಒಂದಿಲ್ಲಿ ಏನ್ ವಿಚಾರ ಮಾಡ್ಬೇಕು ಅಂದ್ರೆ ಸರ್ಕಾರದ ನೋಟಿಫಿಕೇಶನ್ ಅಲ್ಲೇ ಮತ್ತೊಂದಿದೆ.
ಒಂದು ಎಕರೆ ಅಂತ ಬಂದಾಗ 43,000 ಏನ್ ಬರುತ್ತೆ ಚದರ ಸ್ಕ್ವೇರ್ ಫೀಟ್ ಬರುವಂತದ್ದು. 43,000 ಇವರು ಅದರಲ್ಲಿ 9,693 ಸ್ಕ್ವೇರ್ ಫೀಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಿರ್ಬೋದು. ಅದ್ರ ಅರ್ಥ ಅಭಿವೃದ್ಧಿ ಪಡಿಸಿರುವಂತಹ ಏನು ಭೂಮಿ ಏನಿರುತ್ತೆ, ಡೆವಲಪ್ಡ್ ಲ್ಯಾಂಡ್ ಏನಿರುತ್ತೆ ಅದ್ರಲ್ಲಿ 50% ಅಂತ. ಈಗ ಒಂದು ಅರ್ಥ ಮಾಡ್ಕೊಳ್ಳೋಣ, 43,000 ಸ್ಕ್ವೇರ್ ಫೀಟ್ ಇದೆ, ಅದರಲ್ಲಿ 9,693 ಸ್ಕ್ವೇರ್ ಫೀಟ್ ಅನ್ನ ಕೊಡ್ತೀವಿ ಅನ್ನೋದಾದ್ರೆ ಇವರು ಅಭಿವೃದ್ಧಿ ಪಡಿಸೋದು 18,000ದಿಂದ 19,000 ಸ್ಕ್ವೇರ್ ಫೀಟ್ ಅನ್ನ. ಅಲ್ಲಿಗೆ 19,000 ಸ್ಕ್ವೇರ್ ಫೀಟ್ ಅನ್ನು ಅಭಿವೃದ್ಧಿ ಪಡಿಸ್ತಾರೆ. ಅದರಲ್ಲಿ ಅರ್ಧ 50% ಅಂತ ಹೇಳಿ 9,693 ಸ್ಕ್ವೇರ್ ಫೀಟ್ ಅನ್ನ ಕೊಡುವಂತದ್ದು. ಒಂದು ಎಕರೆ ಅಂತ ಬಂದಾಗ ಇವತ್ತಿಗೆ ಒಂದು ಲೇಔಟ್ ಅನ್ನ ಮಾಡ್ತೀನಿ ಅಂತ ಬಂದಾಗ ಒಂದು ಎಕರೆಯಲ್ಲಿ 18ರಿಂದ 20 ಸೈಟ್ ಗಳನ್ನ ಮಾಡಬಹುದು ಅಂತ ಹೇಳಲಾಗುತ್ತೆ. ಈಗ ಅದು 43,000 ಸ್ಕ್ವೇರ್ ಫೀಟ್ ಇದ್ದಾಗ, ಬಟ್ 9,000 ಅಂತ ಬಂದಾಗ ರೈತರಿಗೆ ಕೇವಲ 4ರಿಂದ 5 ಸಿಗುತ್ತೆ ಅಂತ ಅನ್ಸಲ್ವಾ? ಅದು ನೀವು ಅವ್ರು ಕೊಡೋದು ನಮ್ಗೆ ಅಷ್ಟು ಸೇಲಬಲ್ ಜಾಗ ಕೊಡೋದು ಅವರು. ಪೂರ್ತಿ 9,633 ಸೇಲಬಲ್ ಜಾಗ. ನಮ್ಗೆ 60-40 ಬೇಕಾ, 30-40 ಬೇಕಾ, ನಮ್ಮ ಅನುಗುಣವಾಗಿ ಕೊಡ್ತಾರೆ. ಅದರಲ್ಲಿ ರೋಡು ಎಲ್ಲ ಒಟ್ಟಾಗಿರ್ತದೆ. ನಮ್ಗೆ 150-200 ಅಡಿ ರೋಡು ಎಂಟೈರ್ ಎವರಿ 9,630 ಅಡಿನೂ ಸೇಲಬಲ್ ಜಾಗ. ಅದು ನಾವೇನ್ ಅದನ್ನ ಲೇಔಟ್ ಮಾಡೋಂಗಿಲ್ಲ, ಡೈರೆಕ್ಟ್ ಆಗಿ ನಾವು ಅಡಿ ಲೆಕ್ಕ ಮಾಡ್ಕೋಬಹುದು. ನೀವು 1 ಸೈಟ್ ಯಾರು ಮಾರ್ಕೋಬಹುದು, 2 ಸೈಟ್ ಯಾರು ಮಾರ್ಕೊಳ್ಳಿ, ನೀವು 3 ಸೈಟ್ ಯಾರು ಮಾರ್ಕೊಳ್ಳಿ. ನಿಮ್ ಕಷ್ಟಕ್ಕೆ 10 ಗುಂಟೆ ಇರೋನಿಗೆ 2 ಸೈಟ್ ಬರ್ತದೆ ಆರಾಮಾಗಿ. ಇವತ್ತು 10 ಗುಂಟೆ ಇರೋನಿಗೆ ಏನು ಕೊಡಲ್ಲ ದುಡ್ಡು, ಎಲ್ಲ ಬ್ರೋಕರ್ಗಳು ಏಜೆಂಟ್ಗಳು ಸೇರ್ಕೊಂಡ್ಬಿಡ್ತಾರೆ. ನಿಮ್ಗೆ ಅಲ್ಲಿ ಪುನರ್ವಸತಿಗೆ ಬೇರೆ ಬೇರೆ ಕಾರ್ಯಕ್ರಮ, ಇಲ್ಲಿ ವಸತಿ ಇದ್ದಾರೆ, ನಿವೇಶನರು, ಅವ್ರಿಗೆಲ್ಲ ಒಂದು ಕಾರ್ಯಕ್ರಮ ಮಾಡೋರೆ. ಇಲ್ಲಿ ಬೇರೆ ಇದು ಕಾರ್ಯಕ್ರಮದ ಬೇರೆನೆ ಇದೆ, ರೀತಿ ಬೇರೆ ಇದೆ. ಇದು 1950ರ ದಶಕದ ಡೇಟಾವನ್ನ ನೋಡಿದಾಗ ಅವತ್ತಿಗೆ ಭಾರತದ ಜನಸಂಖ್ಯೆಯಲ್ಲಿ 70%ಕ್ಕೂ ಅಧಿಕ ಜನ ಕೃಷಿಕರಿದ್ರು. ಆದ್ರೆ ಇವತ್ತಿಗೆ ಇತ್ತೀಚೆಗೆ ಪ್ರಕಟಗೊಂಡಿರುವಂತಹ ಅಂಕಿಅಂಶಗಳನ್ನು ನೋಡಿದಾಗ ಇವತ್ತಿಗೆ ಭಾರತದಲ್ಲಿ 37ರಿಂದ 39% ಜನ ಮಾತ್ರ ಕೃಷಿಕರಿರುವಂತದ್ದು. ಇದೇ ರೀತಿ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ರೈತರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ. ಕೃಷಿ ಭೂಮಿ ಕಡಿಮೆ ಆಗಿಲ್ಲ, ಪಾಳ್ ಭೂಮಿ ಜಾಸ್ತಿ ಆಗಿದ್ದಾವೆ. ಎಲ್ಲ ಬೆಂಗಳೂರು ತೆಗೆದು ಎಲ್ಲ ಪಾಳ್ಬಿಟ್ಟವ್ರೆ, ಮಾಡಕ್ ಆಯ್ತಲ್ಲ ವ್ಯವಸಾಯನ ಯಾರು. ಇಲ್ಲೇ ಒಂದಿಷ್ಟು ಜನ ಹೇಳ್ತಿರುವಂತದ್ದು ಬಿಡದಿ ಸುತ್ತಮುತ್ತ ಒಂದು 8ರಿಂದ 9,000 ಎಕರೆನ ಈಗಾಗಲೇ ಏನು ಸ್ವಾಧೀನಪಡಿಸಿ ಅಭಿವೃದ್ಧಿ ಪಡಿಸಿಲ್ಲ ನೋಡಿ. ಕೃಷಿ ಭೂಮಿ ಪ್ರತಿ ವರ್ಷನೂ ಕೃಷಿ ಚಟುವಟಿಕೆ ಜಾಸ್ತಿನೇ ಆಯ್ತದೆ, ಬೆಳೆಗಳು ಜಾಸ್ತಿ ಆಯ್ತವೆ, ಕೃಷಿ ಉತ್ಪನ್ನ ಜಾಸ್ತಿ ಆಯ್ತದೆ. ನೀವು ಕೃಷಿ ಪಾಳ್ ಬೀಳ್ತಾ ಇರೋದು ಈ ತರ ರೈತರುಗಳು ಬೆಂಗಳೂರಿಂದ ತೆಗೆದು ಪಾಳ್ ಬಿಟ್ಟಿರೋದೇ ಪಾಳ್ ಬೀಳ್ತಿರೋದು ಎಲ್ಲ ನೋಡಿ. ಎಲ್ಲಿ ಕೃಷಿ ಭೂಮಿ ಇವತ್ತು 30% ದೇಶದಲ್ಲಿ ಪಾಳ್ ಬಿದ್ದದ, ಬೇಕಾದ್ರೆ ನೀವು ನೋಡಿ, 30% ಪಾಳ್ ಬಿದ್ದಿದೆ. ಅದ್ರಲ್ಲೆಲ್ಲ ಬೆಳೆ ಬೆಳೆದ್ರೆ ಇದ್ರ ಡಬಲ್ ಆಯ್ತದೆ. ಕೃಷಿ ಭೂಮಿ ಏನಾಗಿಲ್ಲ. ಕೃಷಿ ಮಾಡತಕ್ಕಂತ ಜವಾಬ್ದಾರಿನಲ್ಲಿ ಸರ್ಕಾರಗಳು ವಿಫಲ ಆಯ್ತವೆ. ಯಾರು ಇಷ್ಟೆಲ್ಲ ಮಾಧ್ಯಮಗಳು ಓಡಾಡ್ತಾರಲ್ಲ, ಯಾರು ಒಂದು ರೇಟ್ ಫಿಕ್ಸ್ ಮಾಡ್ಕೊಡಕಾಯ್ತ ರೈತನಿಗೆ? ಯಾಕೆ ಅವರೆಲ್ಲ ಮಾಧ್ಯಮದ ಅಷ್ಟೊಂದು ಕಷ್ಟಪಡ್ತಾವ್ರೆ? ಇಲ್ಲಿ ಬಹಳ ಸುಲಭ ಅಲ್ಲ ಕೃಷಿ ಮಾಡೋ, ಎಲ್ಲ ಬಂದ್ಬಿಡ್ಲಿ ಬಿಡಿ. ಎಲ್ಲ ಕೃಷಿ ಬಹಳ ಸುಲಭ ಅಲ್ವಾ? ಬಹಳ ಎಲ್ಲ ಬರ್ಲಿ ಬಿಡಿ, ಅಲ್ಲೆಲ್ಲ ಯಾಕೆ ಬೆಂಗಳೂರಿಗೆ ಹೋಗ್ತಾರಲ್ಲ, ಇಲ್ಲಿಗೆ ಬರ್ಲಿ ಬಿಡಿ ವ್ಯವಸಾಯ ಮಾಡಕ್ಕೆ. ಅತಿ ಸಣ್ಣ ಮತ್ತು ಸಣ್ಣ ಹಿಡುವಳಿದಾರರು ಏನಿರ್ತಾರಲ್ಲ, 1 ಎಕರೆ ಅಥವಾ 2 ಎಕರೆ ಭೂಮಿ ಇರುವಂತವ್ರು, ಈಗ ಅವ್ರು ಯಾರ್ದೋ ಬರೀ 20 ಕುಂಟೆ ಇರುತ್ತೆ, ಇಲ್ಲ 10 ಕುಂಟೆ ಇರುತ್ತೆ ಅಂತ ಅನ್ಕೋಣ. ಅದ್ರಲ್ಲಿ ಏನೋ ಬೆಳ್ಕೊಂಡು ಏನೋ ಒಂದಿಷ್ಟು ಜೀವನ, 5 ಎಕರೆಯಿಂದ 5 ಎಕರೆ 6 ಎಕರೆಯಿಂದ 10 ಎಕರೆಯಿಂದ ಅಲ್ಲಿಗೆ ಬಂದಿರೋದು. 10 ಎಕರೆ ಜಮೀನು ಇರತಕ್ಕಂಥವ್ರು ಇವತ್ತು ಬರೀ 1 ಎಕರೆ ಅವ್ರೆ. ಬೇಕಾ ಬನ್ನಿ ತೋರಿಸ್ತೀನಿ, ಉದಾಹರಣೆ ಸಹಿತ ನಿಮ್ಗೆ. 5 ಎಕರೆ ಇರೋರು ಏನು ಇಲ್ಲ, ಮಾರ್ಕೊಬಿಟ್ಟವ್ರೆ. ಇನ್ನೂ ಅದು ಆತರ ನಿರಂತರ ಅದನ್ನ ತಡೆಯಕ್ಕಾಗಲ್ಲ ನೀವು. ಮಾರಾಟವನ್ನ ತಡೆಯಕ್ಕಾಗಲ್ಲ. ಯಾಕೆ ಅಂದ್ರೆ ಅವರು ಅರ್ಧ ಎಕರೆಲಿ 1 ಎಕರೆಲಿ ನಾವು ಏನೋ ಜೀವನ ಮಾಡ್ಬೋದು ಅಷ್ಟೇ, ಬಟ್ ಎಲ್ಲವನ್ನೂ ನಿಗ್ಸಕ್ಕಾಗಲ್ಲ. ಮನೆ ಕಟ್ಟೋದಾಗ್ಲಿ, ಮದುವೆ ಮಾಡೋದಾಗ್ಲಿ, ಓದಿಸೋದಾಗ್ಲಿ, ಇವೆಲ್ಲ ಮಾಡಕ್ಕಾಗಲ್ಲ. ಹೆಂಗ್ ಮಾಡ್ತೀರಿ ನೀವು? ಯಾವ ತರ ಮಾಡ್ತೀರಿ? ಯಾರು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಏನಾದ್ರೂ ಇನ್ನೂ ಸ್ವಲ್ಪ ಹೆಚ್ಚಿಗೆ ದುಡ್ಡನ್ನ ಕೊಟ್ರೆ ಅವ್ರ ಭೂಮಿಯನ್ನ ಕೊಡ್ತೀವಿ ಅಂತ ಮುಂದೆ ಬರ್ತಾರೆ ಅಂತ ಅನ್ಸುತ್ತಾ? ನೋಡಿ, ಪರಿಹಾರವನ್ನ ಎಷ್ಟು ಕೊಟ್ಟರು ತೃಪ್ತಿ ಇರಲ್ಲ. ಈಗ 10 ಕೋಟಿ ಕೊಟ್ಟರು ಕೊಡಲ್ಲ ಅಂತ ಅಂದ್ರೆ ನೋಡಿ, ನಮ್ಗೆ ಒಂದು ಇದಿರ್ತದೆ. ಅದಕ್ಕೆ ಆತರ ಬಾರ್ಗಿನ್ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ಕಾಗಲ್ಲ. ಅದಕ್ಕೊಂದು ರೀತಿ ನೀತಿ ಇರ್ತದೆ. 10 ಕೋಟಿ ಕೊಟ್ಬಿಟ್ಟು ಮಾತ್ರಕ್ಕೆ ಒಪ್ಸ್ಬಿಡಕೈತೆ ಎಲ್ರು. 50 ಲಕ್ಷ ಕೊಟ್ರು ಇದ್ ಮಾಡಕಾಯ್ತದ? ಅದು ಆ ವ್ಯತ್ಯಾಸ ಮಾಡಕ್ಕಲ್ಲ. ಇಲ್ಲಿ ಏನ್ ಸೂಕ್ತವಾಗಿ ಕೊಡ್ಬೇಕು, ಅದನ್ನ ಮ್ಯಾಕ್ಸಿಮಮ್ ಏನ್ ಕೊಡ್ಬೇಕು ಎಲ್ಲಾ ರೀತಿನಲ್ಲೂ ಸೇರಿಸಿ ಅದಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ಕೊಟ್ಟವ್ರೆ. ಪರಿಹಾರಕ್ಕಿಂತ ನಮ್ಮನ್ನೇ ಪಾಲ್ದಾರ ಮಾಡ್ಕೊಂಡವ್ರೆ. ಮತ್ತೆ ಅದಕ್ಕಿಂತ ಇನ್ನೇನ್ ಬೇಕು? ಅಲ್ಲ, ಒಂದೇನು ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಕೇಳ್ತಿರುವಂತದ್ದು 70ರಿಂದ 80% ಜನ ಏನಿದ್ದಾರೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ. ನಿಜವಾಗ್ಲೂ 70ರಿಂದ 80% ಜನ ಒಪ್ಪಿಗೆ ಕೊಟ್ಟಿದಾರ? ನೀವು ಅಲ್ಲಿ ಆ ಉತ್ತರಕ್ಕೆ ನೀವು ಡೇಟಾ ಅಲ್ಲಿ ತಗೊಳ್ಳಿ. ಏನು ಈಗ GBD ಆಪ್ಸ್ ಅಂತ ಓಪನ್ ಆಗಿದೆ, ಅಲ್ಲಿ ಎಷ್ಟು ವಿರೋಧ ಮಾಡಿದಾರೆ ಅದು ಮುಖ್ಯವಾಗಿ ಬರ್ತದೆ. ಈಗ ವಿರೋಧ ನಾನು ಬೇಡ ಅನ್ನೋನು ಅಲ್ಲಿ ಹೋಗಿ ಕೊಡ್ಬೇಕಲ್ವಾ, ಅದು ವಿರೋಧ ಬರ್ತದೆ. ಅದನ್ನ ನೀವು ಅಲ್ಲಿ ಆಫೀಸಲ್ಲಿ ದಾಖಲಾತಿ ತಗೊಳ್ಳಿ. ಸುಮ್ಮನೆ ಆ ದಾಖಲಾತಿ ಮೇಲೆ ಅವ್ರು ಮಾತಾಡಿರೋದು ಮುಖ್ಯಮಂತ್ರಿಗಳು. ಅಲ್ಲಿ ದಾಖಲಾತಿ ಇಲ್ಲದೆ ಸುಮ್ ಮಾತಾಡಲ್ಲ. ಈಗ ನಾನು ವಿರೋಧ ಮಾಡ್ಬೇಕು ಅಂತ ದಾಖಲಾತಿನ ಹೆಂಗ್ ಸಂಗ್ರಹ ಮಾಡ್ಕೊಂಡ್ರು ಪ್ರತಿಯೊಬ್ಬ ವ್ಯಕ್ತಿ ಹೋಗಿ? ಈಗ ನೋಡಿ ಸ್ವಾಮಿ, ಇದು ರಾಮನಗರ ಎಷ್ಟೋ ದೂರ ಇಲ್ಲ. ನನಗೆ ಒಪ್ಪಿಗೆ ಇಲ್ಲ ಅಂತ ಅಂದ್ರೆ ನಾನು ಅಲ್ಲಿ ಕೊಡ್ಬೇಕು. ನನ್ಗೆ ಒಪ್ಪಿಗೆ ಇಲ್ಲ ಅಂತ, ಅದು ಮುಖ್ಯ ಅಷ್ಟೇ. ನನ್ ಕೊಟ್ಟಿಲ್ಲ ಅಂತ ಅಂದ್ರೆ ನಮ್ಗೆ ಒಪ್ಪಿಗೆ ಅಂತ ಆಯ್ತಲ್ವಾ ಅಲ್ಲಿಗೆ.
ಈಗ ನನ್ಗೆ ಜಮೀನಲ್ಲಿ ಅವ್ರು ಏನಾದ್ರು ಇದ್ರೆ ತಕರಾರಿದ್ರೆ ಬಂದ್ ಹೇಳಿ ಅಂತ ಹೇಳಿದಾಗ ಅವ್ರ ಕಡೆ ಯಾರು ಬಂದಿಲ್ಲ ಅಂತ. ಓ ಎಷ್ಟು ಅದನ್ನ ತಗೊಳ್ಳಿ ದಾಖಲಾತಿ ಅಲ್ಲೇ ಅದೆಲ್ಲ. ಓಕೆ, ಅದ್ರ ಮೇಲೆ ಅವ್ರು ಹೇಳಿರೋದು ಮುಖ್ಯಮಂತ್ರಿಗಳು ದಾಖಲಾತಿನ. ಓಕೆ, ನೀವು ಸುಮ್ಮನೆ ಇಲ್ಲಿ ಬಡ್ಕೊಂಡು ಪ್ರಯೋಜನ. ದಾಖಲಾತಿ ಅಲ್ಲಿದೆ, ರಿಯಲ್ ದಾಖಲಾತಿ ಅಲ್ಲಿದೆ, ಡಿ ಸಿ ಆಫೀಸ್ ಅಲ್ಲಿದೆ, ಜಿಪ್ ಡಿ ಆಫೀಸ್ ಅಲ್ಲಿದೆ. ಅದ್ರ ಮೂಲಕ ಅವ್ರು ಹೇಳಿಕೆ ಕೊಟ್ಟವ್ರೆ. ಕುಮಾರಸ್ವಾಮಿ ಬಂದು ಹೋದ ನಂತರ ನಿಮ್ಮ ಅನಿಸಿಕೆ ಏನಾದ್ರು ಬದಲಾಗಿದ್ಯಾ? ಕುಮಾರಸ್ವಾಮಿ ನಿನ್ನೆ ಬಂದು ಹೋದ್ರು ಇಲ್ಲಿಗೆ. ರಾಜಕೀಯಕ್ಕೆ ಬಂದ್ರೆ ಇಲ್ಲಿ ನಾವು ಸಾವಿರಾರು ಜನ ರೈತ ಇದ್ವಿಲ್ಲ, ಅಟ್ಲೀಸ್ಟ್ ನಾವು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡೋದು ಅವ್ರನ್ನ, ನೀವು ಬನ್ನಿ ನಮ್ಮ ಹತ್ರ, ನಮ್ ರಿಕ್ವೆಸ್ಟ್ ಕೇಳಿ, ನೀವು ಮಾಡಿರೋದು ನಮ್ಗೆ ಉತ್ತರ ಕೊಡಿ. ನಾವು ಜಾಸ್ತಿ ಒಂದ್ 10 ಜನ ರೈತರು ಮಾತಾಡ್ತೀವಿ ನಿಮ್ ಜೊತೆ, ಉತ್ತರ ಕೊಡಿ ಅಂದ. ಅವ್ರು ಹೋಗ್ಬೇಕಾದ್ರು ಆ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರು, ಆ ಕಡೆಯಿಂದ ಬರ್ಬೇಕಾದ್ರು ಹೊರಟೋದ್ರು, ನಿಲ್ಸಿಲ್ಲ ಇಲ್ಲಿ. ಅಂದ್ರೆ ಅವರು ಇಲ್ಲಿ ಬಂದು ಇಲ್ಲಿರೋ ರೈತರನ್ನೇ ನಮ್ಮ ಎಷ್ಟು ಪರವಾಗಿರೋ ರೈತರನ್ನೇ ಅವ್ರು ಮಾತಾಡ್ಸಕ್ಕಾಗಲ್ಲ ಅಂತಂದ್ರೆ, ಅಲ್ಲೆಲ್ಲ ಕೂತ್ಕೊಂಡು ವಿಧಾನಸೌಧಕ್ಕೆ ಬನ್ರಿ ಅಂದ್ರೆ ಬರ್ದೆ ಅವ್ರು ಈ ತರ ರಾಜಕೀಯ ಮಾಡೋಣ. ಇಲ್ಲಿ ಅರ್ಥ ಮಾಡ್ಕೊಳ್ಳೋ ಅವ್ರದಷ್ಟು ರಾಜಕೀಯವಾದ ಇದ್ರಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು. ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ ನಮ್ಮ ರೈತರುಗಳು ಉಪಯೋಗಿಸ್ಕೋತಾವ್ರ ಅಷ್ಟೇ, ನಮ್ಮಲ್ಲಿ ಎತ್ಕಟ್ಟಿ ನಮ್ಮನ್ನ ಉಪಯೋಗಿಸ್ಕೋತಾವ್ರ ಅಷ್ಟೇ. ಆ ಕಡೆ ಜನರ ವಾದ ಏನು ಅಂತ ಕೇಳಿದ್ರೆ, ಇಲ್ಲಿರೋರು ಇಲ್ಲಿನ ಏನು ಸ್ಥಳೀಕರಲ್ಲ, ಬೇರೆ ಊರಿಂದ ಬಂದು ನಿಮ್ಮ ಪರವಾಗಿ ಕೂತಿರುವಂತದ್ದು ಅಂತ. ಅದ್ರ ಉತ್ತರ ಅವರೇ ಕೊಡ್ತಾರೆ. ನೋಡಿ ಇಲ್ಲಿ ಎಷ್ಟು ಬಸ್ ಹೋಯ್ತು ಹೊರಗಡೆಯಿಂದ ಬರ್ತಾರೆ. ಅವ್ರಿಗೆ ನೈತಿಕತೆ ಇರ್ಬೇಕು ಯಾವ್ದನ್ನು. ಸುಮ್ನೆ ಆಪಾದನೆ ಮಾಡೋದು, ಎವ್ರಿ ಡೇ ಅವ್ರ ಅಪಾಯಿಂಟ್ಮೆಂಟ್ ಯಾವ್ಯಾವ ಊರಿಂದ ಏನ್ ಬರ್ಬೇಕು ಅಂತ ಅವರು ಡೇಟಾ ಕೊಡ್ತಾರೆ. ಅವ್ರು ಯಾರೋ ರೈತರೋ ಅವರೋ ಗೊತ್ತಿಲ್ಲ ನಮ್ಗೆ. ಅವರು ಬಂದವರು ಇಲ್ಲಿ ವಾಸ್ತವಾಂಶ ತಿಳ್ಕೊಬೇಕು, ಹೋರಾಟ ಮಾಡ್ಬೇಕು. ಸುಮ್ನೆ ಬರ್ತಾರೆ, ಏನೋ ಅವ್ರು ಇದ್ದದೆ ಮಾತಾಡ್ತಾರೆ. ಆ ತರ ಎಲ್ಲ ಮಾತಾಡಿ ನೀವು ರೈತರುಗಳ ಪರಿಸ್ಥಿತಿನ ನೀವ್ ಯಾರನ್ನು ಕೂಡ ಬಗೆಹರಿಸಿಲ್ಲ. ಏನೇ ಮಾಡಿದ್ರು ಸರ್ಕಾರಗಳೇ ಬಗೆಹರಿಸ್ಬೇಕು ಅದನ್ನ. ನೀವು ರೈತರು ಹೋರಾಟ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಹೋಗ್ಬಿಟ್ಟು ಮಾತ್ರ ಯಾವ ಇಲ್ಲಿ ತನಕ ಏನ್ ರೈತ ಸಂಘ 50 ವರ್ಷ ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ. ಏನಾದ್ರು ಒಂದ್ ನಿಗದಿ ಮಾಡೋ ರೇಟ್ ದರ ನಿಗದಿ ಆಗದ? ಎಲ್ಲಾಗಿದೆ? ಅವೆಲ್ಲ ಸರ್ಕಾರ ಮಾಡ್ಬೇಕು. ಅದೆಲ್ಲ ಪರಿಸ್ಥಿತಿ ಅವ್ರ ಅರ್ಥ ಆಗಲ್ಲ. ಏನೋ ಟವಲ್ ಹಾಕೋತಾರೆ, ಬರ್ತಾರೆ, ಹೋರಾಟ ಮಾಡ್ತಾರೆ. ಕಾಲಕ್ಕೆ ತಕ್ಕನಾಗೆ ದರಗಳು ಹೋದಂಗೆ ರೇಟು ಹೋಯ್ತಾ ಇರ್ತದೆ. ಜನ ಬಂದ್ ಕುಂತವ್ರೆ ಅಂತ ಹೇಳಿದ್ರಲ್ಲ, ಅವರು 75 ಎಕರೆ ಜಮೀನ್ದಾರರು. ಮಾತಾಡಿ. ರಾಜಣ್ಣವರು ಹೇಳಿ ಅಣ್ಣ. ಒಂದು ಆ ಕಡೆ ಏನು ಭೂಮಿಯನ್ನ ಕೊಡಬಾರ್ದು ಅಂತ ಹೋರಾಟ ಮಾಡ್ತಿದ್ದಾರೆ, ಅವರ ವಾದವನ್ನ ಕೇಳಿದಾಗ ಅವ್ರು ಹೇಳ್ತಿರುವಂತದ್ದು, ಯಾರು ಭೂಮಿಯನ್ನ ಕೊಡ್ಬೇಕು ಅಂತ ಇಲ್ಲಿ ಹೋರಾಟ ಮಾಡ್ತಿದ್ದಾರೆ ಅವರು ಇಲ್ಲಿನ ಸ್ಥಳೀಕರಲ್ಲ, ಬೇರೆ ಊರಿಂದ ಬಂದಿರುವಂತದ್ದು, ಅವ್ರನ್ನ ಕರೆಸಿದ್ದಾರೆ ಕಾಂಗ್ರೆಸ್ಸಿಗರು ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ, ಆ ಒಂದು ಆರೋಪದ ಕುರಿತಾಗಿ ಹೇಳೋದಾದ್ರೆ, ಈಗ ನೀವು ಅಂತ ಹೇಳಿದ್ರಲ್ಲ ನಿಮ್ಗೆ, ಆ ಪುಣ್ಯಾತ್ಮರು ಅವ್ರು ಹೊಸೂರ್ನವರು ರಾಜಣ್ಣ ಅಂತ 75 ಎಕರೆ ಜಮೀನ್ ಇಟ್ಟವ್ರೆ. ಇಷ್ಟೊತ್ತು ಗಂಟ ಮಾತಾಡಿದವರು ಅವ್ರ ಎಲ್ಲೋ ಲೀಡ್ರು ಅಂತ ಕಾಣಿಸ್ಕೊತಾರ ಅವ್ರ ಕಣ್ಣಿಗೆ. 75 ಎಕರೆ ಜಮೀನ್ ಇಟ್ಟವ್ರೆ. ಒಂದ್ ಅರ್ಧ ಊರಿನ ಜಮೀನ್ ಇಟ್ಟವ್ರ ಅವ್ರು. ಅವ್ರಿಗ ಅಭಿಪ್ರಾಯ ಇಲ್ಲ. ಅಲ್ಲ, ಜನರ ಆರೋಪನೆ ಅದು. ಯಾರು ಅಂದ್ರೆ 15 ಎಕರೆ 20 ಎಕರೆ 30 ಎಕರೆ ಜಮೀನ್ ಇರುತ್ತೆ, ಅವ್ರು ಕೊಡ್ಬೇಕು ಅಂತಿದ್ದಾರೆ. ಯಾರು 1 ಎಕರೆ 2 ಎಕರೆ ಇದ್ದಾರೆ ಅವ್ರು ಕೊಡ್ಬಾರ್ದು ಅಂತ ಹೇಳ್ತಿದ್ದಾರೆ ಅಂತ, ಅದೇ ಆರೋಪ ಇರುವಂತದ್ದು. ಇರಿ, ಅವರು ಅಷ್ಟು ಜಮೀನ್ದಾರರು ಅಂತ ಹೇಳಿದೆ. ಜನ ಸುಳ್ಳೇ ಹೇಳ್ತಾರೆ ಇದೆಲ್ಲ. ನನಗೆ 4 ಎಕರೆ ಜಮೀನ್ ಇದೆ. ನನ್ನ ಹೆಸರು ಯಾಲಕ್ಕಿಗೌಡ್ರು ಅಂದ್ಬಿಟ್ಟು ಬೈರು ಮಾಡಿದ ಪಕ್ಕ ಕೋಡಿಹಳ್ಳಿಯವ್ರು ನಾನು. 4 ಎಕರೆ ಜಮೀನ್ ನನಗಿದ್ದು ಇವತ್ತು ನನ್ನ ಜಮೀನೆಲ್ಲ ಪಾಳ್ಬಿದ್ದಾಗದೆ. ನನ್ನ ಮಕ್ಕಳು ನನ್ನ ಸೊಸೆದಿರಲ್ಲ, ಇಲ್ಲಿ ನಾವು ಆಸದ ನೀರು ಇರಕ್ಕಾಗಲ್ಲ, ನಾವು ವ್ಯವಸಾಯ ಮಾಡಕ್ಕಾಗಲ್ಲ ಅಂತ ಇಲ್ಲಿ 4 ಹಳ್ಳಿಗೂ ಗೊತ್ತು, ದೂರ ಹೋಗಿ ಬಿಲ್ಡಿಂಗ್ಗಳು ಕಟ್ಕೊಂಡವ್ರೆ. ನಾನು ನನ್ನ ಹೆಂಡತಿ, ನನಗೆ 80 ವರ್ಷ, ನನ್ನ ಹೆಂಡತಿಗೆ 78 ವರ್ಷ ಜೀವನ ಮಾಡ್ತಾ ಇದ್ದೀವಿ ಈ ಊರಲ್ಲಿ. ಆಮೇಲೆ ನೀರಿನ ಬಗ್ಗೆ ಹೇಳ್ಬಾರ್ದು ಅಷ್ಟಿಷ್ಟು ಅಂತ. ನಮ್ದೆಲ್ಲ ಆ ನೀರಲ್ಲೇ ಜಮೀನು. ಇವ್ರದನ ಚೆನ್ನಾಗಿದೆ ಜಮೀನು. ಇದೇ ರಾಜಣ್ಣವ್ರದು ತುಂಬಾ ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ. ಅವ್ರು ಮುಟ್ಟಾಡ್ರಲ್ಲ ಸ್ವಾಮಿ, ಮಾತಾಡ್ಬೇಡ್ರಿ ಯಾರುನು. ಅವ್ರು ಮುಟ್ಟಾಡ್ರಲ್ಲ. ಅವ್ರ ಅಪ್ಪನ ಕಾಲದಿಂದ ನೋಡಿದ್ದೀನಿ ನಾನು. ನನಗೆ 80 ವರ್ಷ ಏಜು. ಇವತ್ತು ಅವರು ಕೃಷಿ ಮಾಡಿ ಇಲ್ಲಿ ಯಾವನು ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇರೋ ಕೃಷಿ ಅವ್ರಿಗೆ ಸಾಕು ಅನ್ಸ್ಬಿಟ್ಟದೆ. 75 ಎಕರೆ ಆಸ್ತಿವಂತರು ಸಾಕು ಅನ್ಸ್ಬಿಟ್ಟದೆ. ನೋಡಿ, 1 ಕಿಲೋಮೀಟರ್ ಅಲ್ಲಿ ಟೊಮೆಟೊ ಫ್ಯಾಕ್ಟ್ರಿ ನಮ್ಗೆ ಇಲ್ಲಿಗೆ. ಈ ಕಡೆ ಆರ್ವಳ್ಳಿ ಫ್ಯಾಕ್ಟ್ರಿ 1 ಕಿಲೋಮೀಟರ್ ಅಲ್ಲಿ. ಒಂದಾಳು 500 ರೂಪಾಯಿ ಹೆಣ್ಣಾಳು ಕೊಟ್ರು, 1,000 ರೂಪಾಯಿ ಗಂಡಾಳು ಕೊಟ್ರು ನಮಗ್ ಬರಲ್ಲ. ನಾವಿವತ್ತು ನಾವು ಜೀವನ ಮಾಡಕ್ ಕಾಯ್ತಾ ಇಲ್ಲ. ನಾವು ಇವತ್ ನಾನು ನನ್ನ ಹೆಂಡತಿಯಲ್ಲಿ ಇದ್ದೀವಿ. ಮಾತಾಡ್ಬೇಡ್ರಿ ಯಾರುನು. ನಾನು ನನ್ನ ಹೆಂಡತಿಯಲ್ಲಿ ಇದ್ದೀವಿ. 4 ಎಕರೆ ನಾನು ಜಮೀನ್ ರೈತನೇ. ನಾನು ಹಿಂದೆ ದುಡಿತಾ ಇದ್ದೆ ನಿನ್ನ ವಯಸ್ಸಿನಲ್ಲಿದ್ದಾಗ. ನಾನು ಇವತ್ತು ನಾನು ಮುಟ್ಟಾಳ್ನೆ. ನಮ್ಮ ಮಕ್ಳು ಇಲ್ಲಿಲ್ಲ. ನಾವಿವತ್ತು ಏನ್ ಕಾಯ್ಕೊಂಡಿದೀವಿ ಗೊತ್ತಾ? ಪಾಲ್ ಬಿದ್ದದೆ 4 ಎಕರೆ. ನಡೀರಿ ಹೋಗೋಣ ವಿಡಿಯೋ ಮಾಡೋರಂತ ನೀವು. ಬರ್ಲಿ ರಾಜಕಾರಣಿಗಳು, ನಾನು ತೋರಿಸ್ತೀನಿ ನನ್ನ ಜಮೀನ. ನಾವಿವತ್ತು ನಾನು ನನ್ನ ಹೆಂಡತಿ ಸೊಸೈಟಿ ಅಕ್ಕಿ ಓಲ್ಡ್ ಪಿಂಚನ್ ಜೀವನ ಮಾಡ್ತಾ ಇದ್ದೀವಿ.
ಇದಕ್ಕೊಂದು ಸೂಕ್ತ ಪರಿಹಾರ ಎರಡೂ ಕಡೆಯ ರೈತರಿಗೂ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕು ಅನ್ನೋದಾದ್ರೆ ಏನ್ ಸಲಹೆ ಕೊಡ್ತೀರಾ? ನಮ್ಮ ಜಮೀನು ಇದು ಪಟ್ಟಣಕ್ಕೆ ಕೊಡ್ಬೇಕು, ಇದ್ರನ್ನ ನಾವು ಮಾರ್ಬಿಡ್ಬೇಕು. ನಮ್ ಕೈಲಿ ಆಯ್ತಾ ಇಲ್ಲ. ನಮ್ ಜಮೀನ್ ವಿಡಿಯೋ ಮಾಡಿ ನಡೀರಿ ಹೋಗೋಣ. ಯಾರು ರಾಜಕಾರಣಿಗಳಾದ್ರೂ ಬನ್ನಿ, ಇಲ್ಲೇ ಬೈರ್ ಮಾಡ್ತೀವಿ. ಹಿಂದಿ ಕದೆ, ಊರಿಂದ ಕದೆ, ಎಲ್ಲೋ ಅಲ್ಲ. ಅವ್ರು ಯಾರೋ ಹೇಳ್ತಾರಂತೆ, ಎಲ್ಲಿಂದ ನಾವು ಬಂದು ಕುತ್ಕೊಳ್ಳು. ಅವರೆಲ್ಲ ಜಮೀನ್ ವ್ಯಾಪಾರ ಮಾಡೋರಲ್ಲ. ಹೇಳಿಲ್ವಾ 75 ಎಕರೆ ಆಸ್ತಿ ಮಾಡ್ಕವ್ರೆ. ಅವ್ರ ಆಸ್ತಿ ಬೀಳೋ ಗೊದಮಟ್ಟೆ ತಗೊಂಡ್ರೆ ಹಿಂದೆ ಸೌದೆಗೆ ನಮ್ಮಂತವ್ರು ಜೀವನ ಮಾಡ್ಬೋದಾಯ್ತು. ಗೊದಮಟ್ಟೆ ಎತ್ಕೊಂಡ್ರೆ ಅವ್ರ ತಂದೆ ಕಾಲದಿಂದ ನಾವು ನೋಡಿರೋದೆ. ಇವತ್ತು ನಮ್ಮ ಮಕ್ಳು ಯಾರು ಇಲ್ಲ ನಮ್ಗೆ. ಆಮೇಲೆ ಇಲ್ಲಿ ಒಂದು ಹೇಳಿ ಕಿತ್ತಾಕೋತಾವ್ರ ತಾನೆ. 1 ಎಕರೆಯಲ್ಲಿ ನಾವು 1 ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಒಂದು ಊರ ಹತ್ರ ಆದ್ರೂ ಒಂದು ರಾಗಿ ಮೆದೆ, ಒಂದು ಭತ್ತದ ಮೆದೆ ತೋರ್ಸಿ ನನಗೆ. 20 ಊರ ಹತ್ರ ಒಬ್ಬ ಭತ್ತ ಬೆಳೆದಿರೋದು ತೋರಿಸಿ, ಒಬ್ಬ ರಾಗಿ ಬೆಳೆದಿರೋದು. ಭತ್ತ ರಾಗಿನೇ ಬೆಳಿಬೇಕು ಅಂತ ಏನಿಲ್ವಲ್ಲ, ಕೃಷಿಕ ಅಂತ ಬಂದಾಗ ಏನ್ ಬೇಕಾದ್ರೆ ಕೇಳಿ ಸುಮ್ನೆ ಹೇಳ್ತಾರೆ. ಸೊಸೈಟಿ ಬಗ್ಗೆ ಅಕ್ಕಿ ಬತ್ತು ಅಂದ್ರೆ ಮುಂದೆ ನಿಂತಿರ್ತಾರೆ ಚೀಲ ಎತ್ಕೊಂಡು. ಇಲ್ಲಿ ರೈತರಲ್ಲ, ಸುಮ್ನೆ ಹೇಳೋದು ಎಲ್ಲ ಮೈಗಳ್ರೆ. ಅಲ್ಲ, ಇಲ್ಲಿ ಸಾವಿರಾರು ಹಸುಗಳಿದೆ. ಈ 2 ಗ್ರಾಮ ಪಂಚಾಯತಿಲಿ ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ 6.5 ಲಕ್ಷ ಲೀಟರ್ ನ ಕರೆದಾಕ್ಲಾಗುತ್ತೆ ಅಂತ ಹೇಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಡಾಕ್ಯುಮೆಂಟ್ ಅನ್ನು ನಾನು ಕೂಡ ಹಾಲ್ ಕರಿತಿರೋದು ಇಂಥವ್ರ ಆಸ್ತಿಲಿ, ರಾಜಣ್ಣ ಅಂತವ್ರ ಆಸ್ತಿಲಿ. ಸ್ವಂತ ಆಸ್ತಿಲಿ ಕರಿತಾ ಇಲ್ಲ. ನನಗೆ ಏಜ್ ಆಗದೆ, ನಾನ್ ಮಾತಾಡ್ತಾ ಇದ್ದೀನಿ. ಸ್ವಂತ ಆಸ್ತಿಲಿ ಯಾವನು 50 ಲೀಟರ್ ಹಾಲು ಯಾರೋ 100ಕ್ಕೆ 25 ಜನ ಕರಿತಾವ್ರ ಅಷ್ಟೇ ಸ್ವಂತ ಆಸ್ತಿಲಿ. ರಾಜಣ್ಣ ಅಂತ ಆಸ್ತಿಲಿ ದನ ಮೇಯಿಸಿ ಮಾಡ್ತಾ ಇದ್ದಾರೆ. ಇವಾಗ ನಾವು ಜಮೀನು ನಾವು ಮಾರ್ಬೇಕು, ನಾವು ಮಾರ್ಲೇಬೇಕು. ನಮ್ಗಿಂತ ರೇಟು ಯಾರು ಕೊಟ್ಟಿರ್ಲಿಲ್ಲ. ನಾನು 50 ಲಕ್ಷಕ್ಕೂ ಜಮೀನ್ ಮಾರ್ಬಿಟ್ಟು ಹೊಂಟೋಗ ನೀನ್ ಕೆಲವಾರ ದಿನದಲ್ಲಿ. ನಮ್ಮ ಮಕ್ಕಳಿಲ್ಲ ಇಲ್ಲ. ನಾನು ನನ್ನ ಹೆಂಡತಿ ವಯಸ್ಸಾದವ್ರಿಗೆ ಬರೀ ಇರೋದು. ಎಲ್ಲ ವಿಡಿಯೋ ಮಾಡಿ. ಆದ್ರೆ ನಿಮ್ಮ ಮಕ್ಕಳು ಇರೋರನ್ನು ಕೂಡ ನೋಡ್ಬೇಕಲ್ವಾ? ಯಾರೋ ಒಂದಿಷ್ಟು ಜನ ಮಕ್ಕಳು, ಈಗ ನಿಮ್ಮ ಮಕ್ಕಳು ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಆದ್ರೆ ಇನ್ನೊಂದಿಷ್ಟು ತಂದೆ ತಾಯಿಯಂದಿರ ಮಕ್ಕಳು ಇಲ್ಲೇ ಇದ್ದು ಅದೇ ಕೃಷಿ ಭೂಮಿಯ ಮೇಲೆ ಅವಲಂಬಿತರಾಗಿರ್ತಾರೆ ಅನ್ನೋದಾದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಅನ್ಸಲ್ವಾ? ಏನು ತೊಂದರೆ ಆಗಲ್ಲ. ನನ್ನ ಕಣ್ಣೆದ್ರಿಗೆ 20 ಲಕ್ಷಕ್ಕೆಲ್ಲ ಜಮೀನ್ ಮಾರ್ಕೊಂಡವ್ರೆ. ಇಂತ ಜಾಗ ಇದು ಪಟ್ನ ಆಯ್ತದೆ. ಪಟ್ನದಲ್ಲಿ ಇರೋರೆಲ್ಲ ಏನ್ ಉಣ್ತಾರೆ? ಹಂಗೈತೀರ ನೀವೆಲ್ಲ? ಊಟ ಮಾಡಲ್ವಾ? ಇದು ಪಟ್ನ ಆದ್ಮೇಲೆ ನಾವು ಊಟ ಮಾಡಲ್ವಾ? ಸೊಸೈತಿವಾ? ಸರ್ಕಾರ ಸಾಕೋತದೆ. ನನ್ನಂತ ಏಜ್ ಆದವ್ರನ್ನೆಲ್ಲ ಸರ್ಕಾರ ಸಾಕ್ತಾ ಇದೆ. ನೀವೇ ಯೋಚನೆ ಮಾಡಿ. ಪ್ರತಿಯೊಂದು ಕೊಡ್ತದೆ ಸರ್ಕಾರ. ಯಾವ ಸರ್ಕಾರ ಬಂದ್ರು ಕೊಡ್ತದೆ. ಇದು ಪಟ್ನ ಆಗ್ಬೇಕು, ಸಂತೋಷ. ಇದು ಅಭಿವೃದ್ಧಿ ಆಗ್ಬೇಕಿದು. ಇದು ನಾತದ ನೀರಿದು. ಹೊಸೂರ್ನವ್ರು ಚೆನ್ನಾಗವ್ರು ಇರೋದ್ರಲ್ಲಿ. ನಾವು ಚೆನ್ನಾಗಿಲ್ಲ ಸ್ವಾಮಿ. ನಾವು ಬೈರ್ಮಂಗ್ಳದವ್ರು. ಆಮೇಲೆ ನಾವು ಮುಟ್ಟಾಳ್ರೇನಲ್ಲ. ಅರ್ಧ ಒಂದ್ ಕಾಸು ತಗೊಂಡ್ರು 1 ಎಕರೆಗೆ 4 ಎಕರೆಲಿ 2 ಎಕರೆ ನಾವು ಸೈಟಿಗೆ ಬಿಡ್ತೀವಿ. ಸೇರ್ಗ್ ಬಿಡ್ತೀವಿ ನಾವು. ಅದಲ್ಲಿ ಬಿದ್ದಿರ್ಲಿ. ಅದ್ರನ್ನ ಕೆಲವರು ಸುಳ್ಳು ಕಥೆ ಹೇಳ್ತಾವ್ರೆ. ಜಮೀನ್ ಬಿಡಿಸ್ಕೊಬಿಟ್ಟು ನಿಮ್ಗೆ ಜಮೀನು ಇಲ್ಲ, ದುಡ್ಡು ಇಲ್ಲ ಅಂತ ಅಲ್ಲಿ ನಿಂತ್ಕೊಂಡು ಹೇಳೋದು. ಇವೆಲ್ಲ ಮಾಡ್ತಾರೆ. ಸರಿ, ಮಾತಾಡಿ. ನಮಸ್ತೆ. ಕೆಂಗೇರಿ ಮೋರಿ ಅಂತಾನೆ ಫೇಮಸ್, ಬೆಂಗಳೂರಲ್ಲಿ ಎಲ್ರಿಗೂ ಗೊತ್ತಿರುವಂತದ್ದು. ಆದ್ರೆ ಅದರ ಇತಿಹಾಸವನ್ನ ನೋಡಿದಾಗ ಆಗ ಗೊತ್ತಾಯ್ತು ಅದನ್ನ ವೃಷಭಾವತಿ ಅಂತ ಕರೆಯಲಾಗುತ್ತೆ ಅಂತ. ಆದ್ರೆ ಅದೇ ವೃಷಭಾವತಿ ನದಿ ಬ್ಯಾಂಗ್ಳೂರಿಂದ ಹರಿದು ಇಲ್ಲಿಗೂ ಬರುವಂತದ್ದು. ಅಂಡ್ ಅದೇ ನೀರು ಬೈರಮಂಗಲ ಕೆರೆಗೆ ಸೇರ್ತಿರುವಂತದ್ದು. ಅದ್ರ ಬಗ್ಗೆ ಹೇಳೋದಾದ್ರೆ ಕಾರಣ ಅದು ನೀರಿನ ಅದು ಯಾವ ರೀತಿ ಇದೆ ಅಂತ ನೋಡಿದಾಗ ನಿಮ್ಗೆ ಗೊತ್ತಿರುವಂತದ್ದು ಕಲುಷಿತ. ಇಲ್ಲಿ ಓಡಾಡ್ಬೇಕಾದ್ರೆ ಆ ವಾಸೆಗೆ ಮೂಗು ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇವತ್ತಿಗಿದೆ. ಆದ್ರೆ ಇಲ್ಲಿವರೆಗೂ ನೀವು ಹೋಗಿ ಕೇಳ್ಬೋದಿತ್ತಲ್ವಾ ಅದನ್ನ ಸ್ವಚ್ಛಗೊಳಿಸಿ ಪ್ಯೂರಿಫೈ ಮಾಡಿ ಅಂತ. ಆದ್ರೆ ಈಗ ಏನು ಅದ್ರ ಬಗ್ಗೆ ಮಾತಾಡ್ತಿರುವಂತದ್ದು? ಇವಾಗ ನಮ್ಗೆ ಮೊದ್ಲು ಚಾನಲ್ ನೀರು ಅದ್ರಲ್ಲೇ ಸ್ನಾನ ಮಾಡ್ತಿದ್ವಿ. ತುಂಬಾ ಅದು ವೃಷಭಾವತಿ, ಅದು ಅಮೃತ ಇದ್ದಂಗೆ ಇತ್ತು. ಕಳೆದ ಎಷ್ಟು ವರ್ಷಗಳಲ್ಲಿ ಈ ರೀತಿ ಆಗಿರ್ಬೋದು? ಇದು ಸುಮಾರು 15-20 ವರ್ಷದಿಂದ. ಅಂದ್ರೆ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆದ ನಂತರ. ಡೆವಲಪ್ ಆಗೋದ್ಕಿನ್ನ ಮೊದ್ಲೇ ಇಲ್ಲಿ ಫುಲ್ ಫ್ಯಾಕ್ಟ್ರಿ ಇದೆ, ಕೆಮಿಕಲ್ ಫ್ಯಾಕ್ಟ್ರಿ, ಬಟ್ಟೆ ಫ್ಯಾಕ್ಟ್ರಿ. ಆ ಕೆಮಿಕಲ್ ನೀರೆಲ್ಲ ಈ ಫ್ಯಾಕ್ಟ್ರಿಗಳಿಗೆ ಬರುತ್ತೆ. ಅದನ್ನ ನಾವು ಅನುಭವಿಸ್ತಾ ಇದೀವಿ. ಆಯ್ತಾ? ಅಲ್ಲಿ ಕುತ್ಕೊಂಡು ರೈತರಲ್ಲ ಇವರು ಎಲ್ಲಿಂದನೋ ಕರ್ಸವ್ರೆ ಅಂತ ಹೇಳ್ತಾರಲ್ಲ. ಇಲ್ಲೇ ನೋಡಿ ಇಲ್ಲಿ ಕೂತಿದೀವಲ್ಲ, ಯಾರ ರೈತರಲ್ಲದೆ ತೋರಿಸಿ ನಮ್ಗೆ ನೀವೇನೆ. ನಿನ್ನೆ ಬಂದಿದ್ದಾರೆ ಮಳವಳ್ಳಿ, ಅಡ್ಡಾಕೊಂಡ್ ಕೇಳಿದ್ರೆ ನಾವು ಮಳವಳ್ಳಿಯಿಂದ ಬಂದ ಅಂತ ಹೇಳ್ತಾರೆ. ಯಾಕೆ ಬಂದಿದ್ರೆ ಕುಮಾರಣ್ಣ ಅವ್ರು ಕರೆದವ್ರು ಬಂದಿದೀವಿ ಅಂತ ಹೇಳ್ತಾರೆ. ಅವ್ರ ಅಪ್ಪಿರ್ದಿದೆ ಇಲ್ಲ ಆಸ್ತಿ. ಆಸ್ತಿ ಇರೋರು ಹೋರಾಟಕ್ಕೆ ಬರ್ಲಿ. ಇಲ್ಲಿರೋರು ಅವ್ರು ಬೇರೆ ಅವ್ರ ಪಕ್ಷದ ಕಾರ್ಯಕ್ರಮ ಮಾಡಿದಾಗ ಎಲ್ಲಿನಾರು ಕರ್ಸ್ಕೊಂಡ್ ಮಾಡ್ಲಿ. ಜನನ ಬೇರೆ ಕಡೆಯಿಂದ ಕರ್ಸಿ ಕ್ರೌಡ್ ತೋರಿಸಿ ಅವ್ರು ಹೇಳ್ತಾರೆ
ಕುಮಾರಣ್ಣ ಕರೆದ ಬಂದು ಅಂತ ನಿಮ್ ಹಿಡಿಯೋದವ್ರೆ ಇದ್ರು ಪೊಲೀಸ್ನವ್ರು ಇದ್ರು ಸುಮಾರು ಒಂದು 100 ಜನ ನಾವು ಅಡ್ಡಾಕೊಂಡ್ ಕೇಳಿದೀವಿ. ಅದ್ರಲ್ಲಿ ಒಬ್ರು ಲೇಡಿ ಬರ್ತಾರೆ, ಇಲ್ಲಿ ಆ ಗುಂಪ್ನವ್ರು ಅಂತ ಇಲ್ಲಿಗ್ ಬಂದ್ಬಿಟ್ರು, ನಮ್ದೇ ಹಿಡ್ಕೊಂಡಿದಾರೆ ಪ್ಲಾಗ್ನ, ನಮ್ದೇ ಹಿಡ್ಕೊಂಡಿದ್ದಾರೆ. ಅಮ್ಮ ಹೇಳ್ತಾರೆ ತಾಕತ್ತಿರ್ ಬರ್ರಲೈ, ನಮ್ಮನ್ನ ಎಲ್ಲಿಂದ ನಾವು ಬಂದು ನೀವ್ ಎಲ್ಲಿ ಅಮ್ಮ ಏನು ಅಂತ ನಾವು ಕೇಳಿದ್ರೆ ಕುಮಾರಣ್ಣ ಅವ್ರ ಫಂಕ್ಷನ್ಗೆ ಹೋಗ್ತಾ ನಿಮ್ ತಾಕತ್ತಿರ್ ಒಬ್ಬ ಮಹಿಳೆ ಆ ಒಂದು ಮಹಿಳೆಗೆ ಮಾತಾಡ್ತಕ್ಕಂತ ಮಾತಿಲ್ಲ ಎಮ್ಮನ ಹತ್ರ, ರೌಡಿ ಕರೆದಂಗ್ ಕರೀತಾರೆ ಅಮ್ಮ ತಾಕತ್ತಿರ್ ಬಾರಲ್ಲೇ. ನೀವು ನೋಡಿ ನಿಮ್ ಹಿಡಿಯೋದಲ್ಲಿ ಬರ್ತಾ ಇದೆ, ಅಂತವ್ರನ್ನೆಲ್ಲ ಕರೆಸಿ ಇವ್ರು ನಿನ್ನೆ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಬರ್ತಾರೆ. ಕುಮಾರಸ್ವಾಮಿ ಯಾರಿಗೆ ಯಾಕೆ ನಾವು ಕೇಳಿವೆ ಕುಮಾರಸ್ವಾಮಿನ? ನಮ್ಮ ಆಸ್ತಿ, ನಮ್ಮ ಹಕ್ಕು, ನಮ್ ಜಮೀನು, ನಾವು ಕಷ್ಟ ಪಡ್ತಾರ ನಮಗ್ ಗೊತ್ತು. ಕುಮಾರಸ್ವಾಮಿನ ನಮ್ಮ ಅಕ್ವೇರ್ ಮಾಡಿದ್ದೆ ಕುಮಾರಸ್ವಾಮಿ 2006. ಇದೇ ವಾದವನ್ನು ಅವರು ಕೂಡ ಮಾಡ್ತಿರುವಂತದ್ದು, ನಮ್ಮ ಆಸ್ತಿ, ನಮ್ಮ ಭೂಮಿ, ನಮ್ಮ ಹಕ್ಕು ನಾವು ಕೊಡಲ್ಲ ಅಂತ. ಹೋಗ್ಲಿ, ಕಾನೂನು ವಿರುದ್ಧವಾಗಿ ಹೋರಾಟ ಮಾಡ್ಲಿ, ನಮಗ್ ಸಾಕಾಗಿದೆ. ನಮ್ಮ ಮಕ್ಕಳುಗಳು ವ್ಯವಸಾಯ ಮಾಡಕ್ಕಾಗಲ್ಲ ರೀ, ನಾವು ಮಾಡಕ್ಕಾಗಲ್ಲ. ನಂದು 2 ಎಕರೆ ರೇಷ್ಮೆ ಕಿತ್ತಾಕ್ಬಿಟ್ಟಿದೆ, ಅಡಕೆ ಇದೆ, ತೆಂಗಿದೆ. ನಾನು ಹುಟ್ಟ ಬೆಳೆಯ ರೈತನೇ. ನಾನಲ್ಲಿ ಏನ್ ಬೆಳಿತೀನಿ ಆ ನೀರ್ನ ನೀವೆಲ್ಲರೂ ತಗೊಂಡೋಗ್ಬಿಡಿ, ಗುಲ್ಬರ್ಗ ಬಿಜಾಪುರ್ ತಗೊಂಡೋಗ್ಬಿಡಿ, ಹಸ್ರು ಕಾಣ್ತದೆ. ಬೆಳಿದಷ್ಟೇ, ಫಸ್ಲು ಕೊಡಲ್ಲ. ಈಗ ಯಾಕೆ ನೀವು ಹೈನುಗಾರಿಕೆ, ನಾನು 20 ವರ್ಷ ಡೈರಿ ಪ್ರಶ್ನೆ ಅಧ್ಯಕ್ಷನೇ, 1250 ಲೀಟರ್ ಡೈರಿ ಹಾಲು ಬರ್ತದೆ. ಅದ ಹಾಲು ಏನಿದೆ ಗೊತ್ತಾ, ವಿಷಕಾರಿಯಾದಂತ ಹಾಲು. ಆದ್ರೆ ಪರಿಸ್ಥಿತಿ ಏನು ಮಾಡಕ್ಕಲ್ಲ, ಅದು ಹೊಂದ್ಕೊಬಿಟ್ಟಿದೀವಿ ನಾವು. ಅದನ್ನ ಕರ್ದೆ ನಿಮಗ್ ಕೊಡೋದು, ನಿಮ್ ಬೆಂಗಳೂರಲ್ಲಿ ಕುಡಿರಪ್ಪ ನೀವು, ಅದನ್ನ ನೀವು ಕುಡಿತಾ ಇದೀರಾ. ಆದ್ರೆ ಅಲ್ಲಿ ಶುದ್ಧೀಕರಣ ಮಾಡ್ಬಿಡ್ತಾರ ಅದನ್ನ. ನಿಮ್ಗೂ ಸರಿಯಾಗಿ ಬರ್ತಿತ್ತು ಕಾಯಿಲೆಗಳು, ಅಲ್ಲೇನ್ ಮಾಡ್ತಾರೆ, ಕಾಯ್ದು ಎಲ್ಲ ಅದನ್ನ ತಯಾರಿ ಮಾಡಿ ನಿಮ್ಗೆ ಹಾಲು ಕೊಡ್ತಾರೆ. ಹಸುಗ ಹಾಲು ಕರಿಯಾಕ್ ಮಾತ್ರ ಅದು ಯೋಗ್ಯ. ಹುಲ್ಲು ಬರುತ್ತೆ ಚೆನ್ನಾಗೆ ಹಸುಗೆ, ಅದನ್ನ ಕುಯ್ಕೊಂಡೋಗಿ ಹಸುಗ ಹಾಕ್ತಿವಿ, ಅದರಿಂದ ಜೀವನ ಮಾಡ್ತಾ ಇದೀವಿ ನಾವು. ನೀವು ಭತ್ತ ರಾಗಿ ಅಂದ್ರಲ್ಲ, ಚಾಲೆಂಜ್ ಮಾಡ್ತೀನಿ ನಾನು. ನೀವ್ ಯಾರ ಕರ್ಸಿ, ಅದ ಯಾರೋ ರಾಜಕೀಯದವ್ರನ್ನೇ ಕರ್ಸಿ, ಅವ್ರು ನೋಡೋಣ ಅಲ್ಲಿ ಬೆಳಿಲಿ, ಭತ್ತ ರಾಗಿ ಬೆಳಿಲಿ, ಬೆಳೆದ್ ನನಗ್ ತೋರ್ಸ್ಲಿ. ನಾವು ರೈತರೇ ಸ್ವಾಮಿ, ನಾವು ಕಷ್ಟಪಟ್ಟಿದೀವಿ. ಹಿಂದೆ ಚಾನಲ್ ನೀರು ಬರ್ತಿತ್ತು, ಆ ಚಾನಲ್ ನೀರು ತುಂಬಾ ಚೆನ್ನಾಗಿರ್ತಿತ್ತು, ಅದ್ರಲ್ಲೇ ಸ್ನಾನ ಮಾಡ್ತಿದ್ವಿ ನಾವು. ನಿಮ್ ಬೆಂಗಳೂರು ನೀರು, ಈ ಕೆಮಿಕಲ್ ನೀರು ಎಲ್ಲ ಇಲ್ಲಿ ಬಂದು ತುಂಬಿಕೊಂಡು, ಇಲ್ಲಿ ನೋಡಿ ಈ ವಾಟರ್ ಅಂತ ನೋಡ್ತಾ ಇದೀರಾ, ಏನ್ ವಾಟರ್ ಇದು? ಮಿನರಲ್ ವಾಟರ್, ಪ್ಯೂರಿಫೈಡ್ ಮಿನರಲ್ ವಾಟರ್, ಬಾಟಲ್ಡ್ ವಾಟರ್. ಇದೇನಿದೆ ನೀರಿದು? ನೀವೇ ಹೇಳ್ಬೇಕು ಅದನ್ನ. ಇದು ಚಾನಲ್ ನೀರು. ಚಾನಲ್ ನೀರು ಅಂದ್ರೆ ಅಲ್ಲಿ ಬೋರ್ ನೀರು, ಒತ್ತಿರೋ ಬೋರ್ ನೀರು. ಇವೆರಡನ್ನು ನೋಡಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಊರಲ್ಲಿ ಹೋಗ್ಬಿಟ್ಟು. ಈ ನೀರನ್ನ ನಾವು ಕುಡಿದು ಬದುಕ್ಬೇಕಾ? ಈಗ ಚಾನಲ್ ಇಂದ ಬರ್ತಿರುವಂತ ನೀರು ಇದು ಬೋರ್ವೆಲ್, ಇದು ನೀರು, ಇದ್ರದ್ದು ಹ್ಯಾಂಡ್ ಪಂಪ್, ಇದು ಹ್ಯಾಂಡ್ ಪಂಪ್ ನೀರು. ಇದನ್ನ ನಾವು ಕುಡಿಬೇಕು. ಹೆಂಗೆ ಜೀವನ ಮಾಡೋದು? ಎಲ್ಲರೂ ಸತ್ತೋಗಿದಾವೆ ಅಂತ ಕೇಳ್ತಾರ ಅವರು. ಸಾಯದಲ್ಲ ಸ್ವಾಮಿ, ನಿಧಾನಕ್ಕೆ ಜೀವ ತರ ಹೋಗುತ್ತೆ. ನಾವೇನೋ ಅನುಭವಿಸಿದೀವಿ ಸ್ವಾಮಿ, ನಮ್ಮ ಮಕ್ಕಳುಗಳು ನಾವೇನೋ ಅನುಭವಿಸಿದೀವಿ. ವಯಸ್ಸಾತು ಸೊತ್ತೋಗನ, ನನ್ ಮಕ್ಕಳಾದ್ರೂ ನಮ್ಮ ಮಕ್ಕಳು ಮುಂದೆ ಬರೋ ಪೀಳಿಗ ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ ಅಂತೇಳಿ ನಾವು ಅಕ್ವೇರಿಯೇಷನ್ ಒಪ್ಕೊಂಡಿದೀವಿ. ಆಯ್ತಾ? ಈ ಅಕ್ವೇರಿಯೇಷನ್ ಕಾರಣಕರ್ತರು ಯಾರು? ಅವರೇ ಬಂದು ಸ್ಟೇಜ್ ಮೇಲೆ ಕುತ್ಕೊಂಡು ಭಾಷಣ ಮಾಡ್ತಾರೆ ಅಂತ ಅಂದ್ರೆ ಎಷ್ಟು ಸರಿ? ಇವರೇ 1118 ಎಕರೆ 2003ರಲ್ಲಿ ಇದೇ ಎ ಮಂಜುನಾಥ್ MLA, ಎರಳ್ಳಿ, ಮುಡೇನಹಳ್ಳಿ, ಕಂಚಕರಹಳ್ಳಿ, ಕಾವಲು, ಇದು ಕೂಡ 2003ರಲ್ಲಿ ಅಕ್ವೇರಿಯೇಷನ್ ಮಾಡಿದ್ರು. ಅಕ್ವೇರಿಯೇಷನ್ ಮಾಡಿದ್ರು. ಅದೇನಿತ್ತು? ಹೌದು, ಆಯ್ತಲ್ವಾ? ಈ ಜಾಗ ಬಂದು ಬಿಡದಿ ಇದಿತ್ತು, ಏನೋ ರೆಡ್ ಝೋನ್ ಅಲ್ಲ ರೀ, ಬಿಡದಿ ಟೌನ್ಶಿಪ್ ಇದಿತ್ತು, ಉಪನಗರ. ಬಿಡದಿ ಉಪನಗರ ಅಂತ ಮಾಡಿದಂತ ಆಸ್ತಿನ ಚೇಂಜ್ ಆಫ್ ಲ್ಯಾಂಡ್ ಮಾಡಿ SPR ತಿಮ್ಮೇಗೌಡದೊಂದಷ್ಟು ಸೇರಿಸ್ಕೊಂಡು 88 ಲಕ್ಷ ಎಕರೆ ಕೊಟ್ಟಿದ್ದಾರೆ. ಅವತ್ತೊಂದ್ ದಿವಸ ಇದೇ ಎ ಮಂಜುನಾಥ್ MLA, ಇದೇ ಎ ಮಂಜುನಾಥ್ ಸಭೆಗೆಲ್ಲ ಹೋಗಿದ್ದಾರೆ. ಅವತ್ತು ರೈತರಿಗೆ 88 ಲಕ್ಷ, ಇನ್ನೂ ಕೆಲವ್ರಿಗೆ ಮರ ಗಿಡದ ದುಡ್ಡು ರಿಲೀಸ್ ಆಗಿಲ್ಲ. ಅವತ್ ರೈತರಿಗೆ ಮೋಸ ಆಗಿಲ್ವಾ? ಇವತ್ತು 2.5 ಕೋಟಿ ಸಿಗ್ತಾ ಇದೆ. ಆ ರೈತರಿಗೆ ಏನ್ ಅನ್ನಿಸ್ತಾ ಇರ್ಬೇಕು ಇವಾಗ? ಮರ ಗಿಡಕ್ಕೆ ಇನ್ನೂ ದುಡ್ಡು ಕೊಟ್ಟಿಲ್ಲ. ಅವತ್ತು ಏನಾಗಿತ್ತು? ರೈತರು ಪರವಾಗ ಕಾಳಜಿ ಇರ್ಲಿವಾ ಇವ್ರಿಗೆ? ನಾನು ರೈತನೇ, ಎಲ್ಲರೂ ರೈತರೇ. ಇಲ್ಲಿ ಏನೇ ಬೆಳೆದ್ರು ಕೂಡ ಹಾಲ್ ಕರಿಯಕ್ಕೆ ಹಸಿಗೆ ಹುಲ್ ಬೆಳ್ಕೋಬಹುದು. ಇದೇ ನೀರ್ನ ಇಲ್ಲೇನ್ ಅಕ್ವೇರಿಯೇಷನ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರು. ಇದೇ ಬೈರಮಂಗಲ ಕೆರೆ ನೀರಿಂದ ಪೈಪ್ ಉತ್ಕೊಂಡು ಹೋಗಿದ್ದಾರೆ, ಇದೇ ಹೊಸೂರಲ್ಲಿ ಉತ್ಕೊಂಡು ಹೋಗಿದ್ದಾರೆ. ಯಾರು? ಕುಮಾರ್ ಉತ್ಕೊಂಡು ಹೋಗಿದ್ದಾರೆ. ಅದೇ ಅಶ್ವಥ್ ಅಂತ ಒಬ್ಬ ಅಳ್ಳಾಳ್ಸನ್ ಇದನ್ನಪ್ಪ, ಆ ಅಮ್ಮ ಮೊನ್ನೆ TV5ಗೆ ಹೋಗಿ ಕೂತಿದ್ರು. 3 ಕಿಲೋಮೀಟರ್ ಆಗುತ್ತೆ ಸ್ವಾಮಿ, ಅಲ್ಲಿ ನೀರ್ ಬೀಳ್ತಾ ಇದೆ, ಜಲ ತುಂಬಾ ಇದೆ ಅಂತ ಹೇಳಿದ್ಮೇಲೆ ಇದೇ ಅಶ್ವತ್ತು ಚಾನಲ್ ಇಂದ ಉತ್ಕೊಂಡು ಹೋಗಿದ್ದಾನೆ. ಅದ್ರ ಜೊತೆಗೆ ಅಳ್ಳಾಡ್ಸಂದ್ರಲ್ಲಿ ಮನಂಗಳ್ಳಿಯವರೆಲ್ಲ ಉತ್ಕೊಂಡು ಹೋಗಿದ್ದಾರೆ. ಯಾಕೆ ಉತ್ಕೊಂಡೋದ್ರು ನೀರ್ನ? ಜಲ ಸಿಕ್ಕದ್ಮೇಲೆ ಈ ಚಾನಲ್ ಕೊಳಚೆ ನೀರ್ ಯಾಕೆ ಉತ್ಕೊಂಡು ಹೋಗಿದ್ದಾರೆ ಅವರು? ಬನ್ನಿ ಈಗ ನೀವೇ ಜೊತೆಲಿ ಹೋಗೋಣ, ನಿಮ್ಗೆ ತೋರಿಸ್ತೀನಿ, ಅದನ್ನ ಕೇಳಿ ನೋಡಿ ಅಲ್ವಾ. ಇದೇ ಮನಂಗಳ್ಳಿ ಸಿದ್ದಯ್ಯನದೊಡ್ಡಿ, ಅಳ್ಳಾಳ್ಸಂದ್ರ, ಅಂಗರಪಾಳ್ಯ, ಕರಿಕಲ್ ದೊಡ್ಡಿ ಮಣ್ಣನ್ನ ಮಾರಿದ್ದಾರೆ ಸ್ವಾಮಿ. ಮಣ್ಣ ಫಿಲ್ಟರ್ ಮಾಡಿ ನಿಮ್ ಬೆಂಗಳೂರಿಗೆ ಮಾರಿದ್ದಾರೆ. ಯಾಕೆ ಮಾಡಿದ್ರು?
ಓಕೆ. ಮಳೆ ನೀರಲ್ಲೇ ಜೀವನ ಮಾಡ್ಬೇಕಾಗಿತ್ತು ಅವರು. ಹ್ಮ್. ಅಂತರ್ಜಲ ಇರ್ಲಿಲ್ಲ. ಹ್ಮ್. ಇವ್ರು ಮಳ್ ಫಿಲ್ಟರ್ ಮಾಡಿ ಮಾರಾಟ ಕಳ್ಸೋದ್ ಬೆಂಗಳೂರಿಗೆ. ಅದನ್ನೇ ನಾನು ವಿರೋಧ ಮಾಡಿ ನಾನು ಪಂಚಾಯತಿ ಅಧ್ಯಕ್ಷ ಆಗಿದಾಗ ಇಡ್ಸಾಕಿದ್ದೆ. ಓಕೆ. ಕಟ್ಟಡಕ್ಕೆ ಅದು ಯೋಗ್ಯವಾದ ಮಣ್ಣಲ್ಲ, ಇವೆಲ್ಲ ಮಣ್ಣ ಮಾರ್ಬೇಡಿ ಅಂತ. ಮಣ್ಣು ಮಾರಿ ಜೀವನ ಮಾಡಿದಾರೆ ಸ್ವಾಮಿ. ಇಲ್ಲೂ ಎಲ್ಲ ಇದ್ದಾರೆ. ಹ್ಮ್. ಅಂತ ಪರಿಸ್ಥಿತಿ. ಅಂತಿಮವಾಗಿ ಸರ್ಕಾರಕ್ಕೆ ಏನ್ ಕೇಳ್ಕೊಳ್ತೀರಾ, ಏನ್ ಹೇಳ್ತೀರಾ? ನಮ್ದು ನೋಡಿ, ಅವ್ರೇನ್ ಅಕ್ವೇರಿಯೇಷನ್ಗೆ ಕೂತಿದ್ದಾರೆ ವಿರುದ್ಧವಾಗಿ, ಹ್ಮ್. ಅವರು ಹಕ್ಕದು. ನಾವು ಅವ್ರ ಬಗ್ಗೆ ಚರ್ಚೆ ಮಾಡಲ್ಲ. ಓಕೆ. ಇದು ನಮ್ಮ ಹಕ್ಕು. ನಮ್ದೇನು, ಈಗಾಗಲೇ 2600 ಎಕರೆ ಜಮೀನಿಗೆ ಹ್ಮ್. ನಮ್ಗೆ ಪರಿಹಾರ ಕೊಡಿ, ಹ್ಮ್. ಡೆವಲಪ್ ಮಾಡಿ, ನಮ್ಗೆ ಜೈಂಟ್ ವೆಂಚರ್ ಮಾಡಿ ತಗೊಳ್ಳಿ, ಪಾಲುದಾರಿಕೆ ತಗೊಳ್ಳಿ, ಒಳ್ಳೆ ರೈಟ್ ಕೊಡಿ ಅಂತ ನಾವು ಕೇಳಿ ನಾವು ಒಂದು ಮನವಿ ಮಾಡಿದ್ವಿ. ಓಕೆ. ಆ ಮನವಿಗೆ ನಾವ್ ಏನೇನ್ ಮಾಡಿದ್ವಿ ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ. ಓಕೆ. ಇದೇ MLA ಅವರು ಯಾರು ಬರ್ಲೇ ಇಲ್ಲ ಅಂತ ಹೇಳ್ತಾರಲ್ಲ, ಇದೇ MLA ಅವ್ರ ಹತ್ರನೇ ನಾವೇ ಹೋಗಿದೀವಿ. ಹ್ಮ್. ಎಲ್ಲಾ ಕೂತ್ ಮಾತಾಡಿದೀವಿ, ಎಲ್ಲಾ ಚರ್ಚೆ ಮಾಡಿದೀವಿ. ಓಕೆ. ಅವ್ರು ನಮ್ಮ ಅಭಿಪ್ರಾಯ ಕೇಳಿದ್ದಾರೆ. Okay. ಅಭಿಪ್ರಾಯಕ್ಕೆ ತಕ್ಕಂತೆ ನಾವೇನೇನ್ ಕೇಳಿದ್ವಿ ಎಲ್ಲಾ ಸ್ಪಂದಿಸಿದ್ದಾರೆ. ಓಕೆ. ಇವರು ಸಭೆಗಿಲ್ ಬಾಲಣ್ಣ ಬರೋದಾದ್ರೆ ಹೆಂಗಸರುಗಳಿಗೆ ಎತ್ ಕಟ್ಟೋದು, ವಯಸ್ಸಾದವ್ರಿಗೆ ಹ್ಮ್. ಚಪ್ಪಲಿ ಹೊಡಿತೀನಿ ಅನ್ನೋದು, ಅದ್ರಲ್ಲಿ ಓಡಿಸ್ತೀನಿ ಅನ್ನೋದು, ಬಟ್ಟೆ ಹರಿದಾಕ್ತೀನಿ ನನ್ ಮಗನೇ ಬಾ ಅನ್ನೋದು. ಒಬ್ಬ MLA Okay. ಅವ್ರು ಬರಾಕ್ ಬಂದ್ರೆ ಇವ್ರು ಇದನ್ನೆಲ್ಲ ಕೆಟ್ಟಾಗ್ ಬೈಕೊಂಡು ಅವ್ರನ್ನ ಇಲ್ಲಿ ಬರಾಕೆ ಬಿಡ್ತಾ ಇಲ್ಲ. ಅವ್ರೇನೆ ಹ್ಮ್. ಬಂದಿದ್ದಾರೆ, ಎಷ್ಟೋ ಸತಿ ಬಂದಿದ್ರೆ ನಮ್ಮನ್ನೆಲ್ಲ ಕರೆದಿದ್ರೆ, ಮೀಟಿಂಗ್ ಮಾಡಿದ್ರೆ, ನಾವು ಅವ್ರ ಹತ್ರ ಹೋಗಿದೀವಿ, ಚರ್ಚೆ ಮಾಡಿದ್ವಿ. ಬರ್ಲಿ ಅವ್ರು ನಮ್ ಜೊತೆ ಓಕೆ. ಬಂದ್ ಚರ್ಚೆ ಮಾಡ್ಲಿ. ಅದ್ಬಿಟ್ಟು ಮುಚ್ಚೆತ್ಕೋತೀನಿ, ಕುಡ್ಲೆತ್ಕೋತೀನಿ, ಕತ್ರಸ್ ಹಾಕ್ಬಿಡ್ತೀನಿ, DK ಶಿವಕುಮಾರ್ ಬರ್ಲಿ. ನಾವೇನು ಕೈಗೆ ಇದನ್ನ ತೊಟ್ಕೊಂಡಿದೀವ ಸ್ವಾಮಿ? ಹ್ಮ್. ರಾಜಕಾರಣ ಒಂದ್ ಕಡೆ ಬಿಟ್ಬಿಡಿ. ಹ್ಮ್. ಬಿಡದಿ ಟೌನ್ಶಿಪ್ ನಿಮ್ಮಲ್ಲೇ ತಂದಿಟ್ಟಿದೆ ಅಂತ ಅನ್ನಿಸ್ತಿಲ್ವಾ? ಹೌದು. ಇಲ್ಲೇನಾಗಿದೆ, ಅಲ್ಲಿರೋರು ಕಾಲ್ಭಾಗ ಜನ ಆದ್ರೆ ಇಲ್ಲಿ JDS ನವ್ರು ಮುಕ್ಕಾಲ್ ಭಾಗ ಕೂತಿದ್ದಾರೆ. ಪಾರ್ಟಿ ವೈಸ್ ಇದು JDS. ಓಕೆ. JDS ನ ಕರ್ಕೊಂಡು ಓಟ್ಗೋಸ್ಕರ ಗಿಮಿಕ್ ಮಾಡ್ತಾ ಇರೋದೇ ಹೊರತು ರೈತರು ಒಳ್ಳೇದ್ ಮಾಡ್ಬೇಕಂತ ಅವ್ರ ಮನ್ಸಲ್ಲಿ ಇಲ್ಲ. ಓಕೆ. ನಾವು ಅವ್ರ ಮೇಲೆ ವಿರುದ್ಧವಾಗಿ ಏನು ಹೋಗಿಲ್ಲ. ನಾವ್ ಇಲ್ಲಿ ಕೂತ್ಕೋಬೇಕಾದ ಕಾರಣ ಇಷ್ಟೇ. ನಮ್ಗೇನಾಗಿತ್ತು, ನಾವ್ ಹೇಳಿದ್ಕೆಲ್ಲ ಸ್ಪಂದಿಸಿದ್ದಾರೆ, ಅದ್ ನಡೀತಾ ಇದೆ ಅಲ್ಲಿ. ಇಲ್ಲಿ ನಾವ್ ಇವತ್ತು ಪೆಂಡಲ್ ಹಾಕೊಂಡ್ ಕೂತ್ಕೋಬೇಕಾರೆ, ನಿಮ್ ತಾಕತ್ತಿದ್ರೆ ಪೆಂಡಲ್ ಹಾಕ್ರಿ, ನಿಮ್ ತಾಕತ್ತಿದ್ರೆ ಬರ್ರಿ, ನಿನ್ ತಾಕತ್ತಿದ್ರೆ ಬೈರ್ಮಳಕ್ ಬಂದ್ ನೋಡ್ರಿ. ಸವಾಲ್, ಆ ಸವಾಲ್ಗೆ ನಾವ್ ಇವತ್ತು ಇಲ್ಲಿ ಕೂತಿದೀವಿ. ಇಲ್ಲಿ ಕೂತಿದೀವಿ. ಬಂದವ್ರು ನಮ್ಮನ್ನ ಏನ್ MLA ಒಂದ್ ಬಾರಿ ಆದ್ರೂ ಬರ್ಬೇಕಿತ್ತಲ್ವಾ? ಬಂದಿದ್ರು ಸ್ವಾಮಿ, ನಮ್ಮ ಹತ್ರ ಎಲ್ಲ ಬಂದ್ ಚರ್ಚೆ ಮಾಡಿದ್ದಾರೆ. ಓಕೆ. 2-3 ಸತಿ ರಾಜಣ್ಣ ಅವ್ರ ಮನೆ ಹತ್ರ ಚರ್ಚೆ ಮಾಡಿದ್ದಾರೆ. ನಮ್ಗೆಲ್ಲ ಕರೆದಿದ್ದಾರೆ, ಮೀಟಿಂಗ್ ಮಾಡೋರು ಇಲ್ಲಿ ನಮ್ಮ ಹುಬ್ಳಿಲೆ. ಬಟ್ ಅವ್ರು ಬರ್ತಾ ಇಲ್ಲ. ಅವ್ರು ಬರ್ತಾ ಇಲ್ಲ ಸ್ವಾಮಿ. ಅವ್ರು ಬಂದಾಗ ಬರ್ತಾ ಇಲ್ಲ. ಅವ್ರೇನಿರು ಚಪ್ಲಿ ಎತ್ಕೋತೀನಿ, ಜೋಡ್ ಎತ್ಕೋತೀನಿ, ಬರ್ಲಿ ಇಲ್ಲಿಗೆ, ಈ ವರ್ಡು ಅದನ್ನ ಹೇಳ್ಕೊಡ್ತಾ ಇರೋದು ಕುಮಾರಸ್ವಾಮಿ ಅವರು ಮತ್ತೆ ಎ ಮಂಜುನಾಥ್ ಅವ್ರಿಗೆ ಎತ್ಕಟ್ಟಿ. ಅವ್ರು ಬರಾಕ್ ಬಂದ್ರು ಅವ್ರು ನಮ್ಮ ಸಭೆಗೆ ಬರ್ತಾ ಇಲ್ಲ. ಅವರು ಬರ್ಲಿ. ಎಷ್ಟೋ ಸತಿ ಸಭೆ ಮಾಡಿದ್ದಾರೆ. ಮೇಘ್ಡಲ್ಯದಲ್ಲಿ, ಇಲ್ಲಿ ಐಕಾನ್ ಕಾಲೇಜಲ್ಲಿ, ಮತ್ತೆ ಅಲ್ಲಿ ಎಲ್ಲರೂ ಕಡೆ ನಮಗ್ ಸಭೆ ಮಾಡಿದ್ದಾರೆ. ಎಲ್ಲಾರ್ಗು ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ JDS. ನಿಮ್ಮ ಹೋರಾಟ ಇಲ್ಲಿವರೆಗೂ? ನಮ್ಮ ಹೋರಾಟ ನಮ್ಮ ಅಭಿವೃದ್ಧಿಯಾಗಿ ನಮ್ಗೆ ಜೈಂಟ್ ವೆಂಚರ್ ತಗೋಬೇಕು, ನಮಗ್ ಬೇಗ ಒಂದು ಅದನ್ನ ನಮಗ್ ಪರಿಹಾರ ಕೊಡ್ಬೇಕು, ಬೇಗ ನಮಗ್ ಜೈಂಟ್ ವೆಂಚರ್ ನಮ್ಮ ಅಥಾರಿಟಿಗೆ ಕೊಡ್ಬೇಕು, ನಮ್ಮ ಹ್ಯಾಂಡ್ ಓವರ್ ಕೊಡ್ಬೇಕು. ಮತ್ತೆ ನಮ್ಗೆ ಈಗ ಆಲ್ರೆಡಿ ನಾವೇನೇನ್ ಕೇಳಿ, ಯಾರು 7-8 ಜನರಿಗೆ ಮಾತ್ರ ಚೆಕ್ ಅನ್ನ ವಿತರಣೆ ಮಾಡ್ಲಾಗುತ್ತೆ, ಎಲ್ಲ 80% ಜನ ಒಪ್ಪಿದಾರೆ ಅನ್ನೋದಾದ್ರೆ ಎಲ್ಲರಿಗೂ ಚೆಕ್ ಅನ್ನ ವಿತರಣೆ ಮಾಡ್ಬೋದಿತ್ತಲ್ಲ ಸ್ವಾಮಿ? ಅದು ಒಂದು ವಾರದಿಂದ 1 ವಾರ 2 ವಾರದಿಂದ ನಡೀತಾ ಇದೆ. ಡಾಕ್ಯುಮೆಂಟ್ ಯಾವ ಪಕ್ಕವ ಅವ್ರಿಗೆಲ್ಲ ರಿಲೀಸ್ ಆಗ್ತಾ ಇದೆ. ಈಗ ಆಲ್ರೆಡಿ ಡಾಕ್ಯುಮೆಂಟ್ ಶೋಷಣೆ ನೋಡ್ತಾ ಇದಾರೆ. ಸರಿಗಿಲ್ಲ ಅವ್ರಿಗೆಲ್ಲ ಕೊಟ್ಬಿಡಕ್ಕಾಗತ್ತ? ಕಾನೂನಲ್ಲಿ ಅಷ್ಟೇ ತಡೆ ಆಗಿರೋದು. ಕೆಲವರಿಗೆ ವಂಶವೃಕ್ಷ ಸರಿಗಿಲ್ಲ, ಕೆಲವು ಡೆತ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಇಂಥವನ್ನೆಲ್ಲ ಸರಿ ಮಾಡಿ ನೋಡಿ ಕೊಡುತ್ತೆ. ಚೆನ್ನಾಗಿರೋಗೆಲ್ಲ ರಿಲೀಸ್ ಮಾಡ್ತಾ ಇದ್ರೆ ಆಲ್ರೆಡಿ ತಕೊಂಡಿದ್ರು ಎಲ್ಲ ಇಲ್ಲೇ ಕೂತಿದ್ದಾರೆ. ಇಲ್ಲಿ ನಡೀತಾ ಇರೋದು JDS ಓಟ್ಗೋಸ್ಕರ ಹೊರತು ರೈತರುಗಳಿಗೆ ಒಳ್ಳೇದಾಗ್ಬೇಕು ಅಂತ ಏನಿಲ್ಲ. ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ಬೇಕು. ಎಷ್ಟು ಸತಿ ನಮ್ಮನ್ನೇ ಕರೆದಿದಾರೆಲ್ಲ, ಇಲ್ಲಿ ಕೂತಿರೋಲ್ಲ ರೈತರಲ್ಲ ನೋಡಿ. ನೀವೇನೆ ನಮ್ಗೆ ಕರೆದಿದ್ದಾರೆ ಸಭೆಗೆ, ಚರ್ಚೆ ಮಾಡಿದ್ದಾರೆ. ರಾಜಣ್ಣ ಅವ್ರ ಮನೆ ಹತ್ರ ನಿಮ್ಮೆಲ್ಲೇ ಬಂದಿದ್ದಾರೆ. ಬರಲ್ಲ ಅವರು. ಅಥವಾ ಗುಂತೋ ಪತ್ರ ಬಂದ್ರಿ ಅಲ್ಲಿಗೂ ಬರಲ್ಲ. ಬರ್ಲಿ, ಅವ್ನು ಇಲ್ಲಿಗೆ ಹೊಡಿತೀವಿ ಚಪ್ಲಿಲಿ ಜೋಡಿಲಿ ಅಂದ್ರೆ ನೀವು ನೋಡಿ, ಮೀಡಿಯಾದಲ್ಲಿ ನೋಡಿ, ಪ್ರತಿಯೊಬ್ಬರ ಕೈಲಿ ಬೈಸ್ತಾರೆ ರೀ. ನಮಗ್ ಬೈಯಕ್ ಬರಲ್ವಾ? ನಮಗ್ ಬೈಯಕ್ ಬರಲ್ವಾ ಸ್ವಾಮಿ? ಚಪ್ಲಿಲಿ ಹೊಡಿತೀನಿ, ಜೋಡಿಲಿ ಹೊಡಿತೀನಿ ಅಂತ ವಯಸ್ಸಾದ್ರು ಕೊಡೋದು, ಎಣ್ಣೆ ಹಾಕ್ಸ್ಬಿಟ್ಟು ಬೈಸೋದು. ನಾವು ಅವ್ರನ್ನ ನೋಡಿ, ಅವ್ರು ಮಾಡ್ತಾ ಇದಾರೆ ರೈತರುಗಳು. ಅವ್ರಿಗೇನೋ ಕಷ್ಟಗಳಿದೆ, ಮಾಡ್ಲಿ, ಅವ್ರ ಹಕ್ಕಿದೆ, ಅವ್ರ ಆಸ್ತಿ ಇದೆ, ಹೋರಾಟ ಮಾಡ್ಲಿ. ಆದ್ರೆ ಅದನ್ನ ಮಾಡ್ತಾ ಇಲ್ಲ ಅವರು. ರಾಜಕೀಯ ಬಳಸ್ಕೊತಾ ಇದಾರೆ. ಇದು ಬಿಟ್ರೆ ಅವರು ಎಲ್ರು ಇದ್ದಾರೆ, ಪರವಾಗೂ ಇದ್ದಾರೆ ಅಲ್ಲಿ.